ಸೊ ಕ್ರಿಯೇಟ್ ದಟ್ ಪರ್ಪಸ್, ಕ್ರಿಯೇಟ್ ದಟ್ ವಿಷನ್, ಕ್ರಿಯೇಟ್ ದಟ್ ಫ್ಯೂಚರ್. ಇದು ಮೂರು ಜೊತೆಗೆ ಬರಬೇಕು. ಇದು ಸೆಪ್ರೇಟಾಗಿ ಬರಲಿಕ್ಕಿಲ್ಲ. ಇಲ್ಲ ನಾನು PUC 1ನಲ್ಲಿ ಪರ್ಪಸ್ ಫೈಂಡ್ ಔಟ್ ಮಾಡ್ತೀನಿ, ಆಮೇಲೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ನಲ್ಲಿ ವಿಷನ್ ತೊಗೊಳ್ತೀನಿ, ಆಮೇಲೆ 35 ವರ್ಷದಲ್ಲಿ ನಾನು ಸೃಷ್ಟಿ ಮಾಡ್ತೀನಿ. ಆಗಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಈ ತಕ್ಷಣ ಏನು ಮಾಡಬೇಕನ್ನ, ಎಲ್ಲ ಸಾಧನೆ ಮಾಡೋರು ಇಂಡಿಯಾದಲ್ಲಿ ಯುವಕರು, ಅಂದರೆ ಏಜ್ಡ್ ಪೀಪಲ್ ಯಾರೂ ಸಾಧನೆ ಮಾಡ್ತಾ ಇಲ್ಲ. 30 ಒಳಗಡೆ ಏನು ಮಾಡಬೇಕೋ ಮಾಡ್ತಾ ಇದ್ದಾರೆ. ಸಿಂಪಲಾಗಿ ಉದಾಹರಣೆ ಕೊಡಬೇಕನ್ನ, ಬೆಂಗಳೂರಲ್ಲಿ ಬೌನ್ಸ್ ಅನ್ನೊಂದು ಕಂಪನಿ ಇದೆ. ಇಟ್ಸ್ ಅ ಕಂಪನಿ ಕಾಲ್ ಬೌನ್ಸ್. ತಮಗೆ ಗೊತ್ತಾ? ಬೌನ್ಸ್ ಗೊತ್ತಾ ತಮಗೂ? ಏನದು ಬೌನ್ಸು? ಸ್ಕೂಟರ್ ಕಂಪ್ನಿ. ತಾವು ಬೆಂಗಳೂರು ಹೋಗ್ತೀರಾ, ನಾಳೆ ಬಸ್ ಕ್ಯಾಚ್ ಮಾಡಿ ತಾವು ಬೆಂಗಳೂರು ಹೋಗ್ತೀರಾ, ತಾವೆಲ್ಲ ವಿಧಾನಸೌಧ ಹೋಗಬೇಕನ್ನು ಇಮ್ಯಾಜಿನ್ ಮಾಡೋಣ. ತಾವು ಹೋದ ತಕ್ಷಣ ಏನಲ್ಲ, ಒಂದು ಮೊಬೈಲ್ ಫೋನ್ ತಗೊಳ್ಬೇಕು. ಅಲ್ಲಿ ಬೌನ್ಸ್ ಅನ್ನೊಂದು ಕಂಪನಿ ಇದೆ, ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮ ಪಕ್ಕದಲ್ಲಿ ಯಾವ ಸ್ಕೂಟರ್ ಇದೆ ನೋಡಬೇಕು. ತಮ್ಮಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾತ್ರ ಇರಬೇಕು. ಏನೋ ಒಂದು ಸ್ಕೂಟರ್ ನಿಮ್ಮ ಪಕ್ಕದಲ್ಲಿ ನಿಲ್ತಾ ಇರ್ತದೆ, ಬೌನ್ಸ್ ಸ್ಕೂಟರ್, ಯೆಲ್ಲೋ ಕಲರ್ನಲ್ಲಿ. ಆ ಸ್ಕೂಟ್ರ್ ಹೋಗಿದ್ದೀರನ್ನ, ನಿಮಗೊಂದು OTP ನಂಬರ್ ಕೊಡ್ತಾರೆ. ಜಸ್ಟ್ ಸ್ಕೂಟ್ರ್ ಅದೇ ಓಪನ್ ಆಗ್ತದೆ ಆಟೋಮೆಟಿಕ್. ಕೀ ಎಲ್ಲ OTPದಲ್ಲಿ ಓಪನ್ ಮಾಡಿಬಿಟ್ಟು ಆ ಸ್ಕೂಟರ್ ಇದು ತೊಗೊಂಡಿದ್ದೀರನ್ನ, ಒಳಗಡೆ ಹೆಲ್ಮೆಟ್ ಇರ್ತದೆ ಸೀಟ್ ಅಂಡರ್ನಲ್ಲಿ. ಹೆಲ್ಮೆಟ್ ಹಾಕ್ಕೊಂಡು ತಮಗೆ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಸ್ಕೂಟ್ರ್ ಬಿಟ್ಬಿಟ್ಟು OTPದಲ್ಲಿ ಲಾಕ್ ಮಾಡಿಬಿಟ್ಟು ತಾವು ಹೋಗ್ಬೋದು. ತಮ್ಮ ಅಕೌಂಟ್ನಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸಿದರೆ ಅಷ್ಟು ಅಮೌಂಟ್ ಡಿಡಕ್ಟ್ ಮಾಡ್ತಾರೆ. ಕಾನ್ಸೆಪ್ಟ್ ಏನು? ಜನ ಬಂದು 2 ವೀಲರ್ಸ್ ಏನು ಇಲ್ಲದೆ ಒಂದು ಪಬ್ಲಿಕ್ ರೈಡ್ಗೂ ಒಂದು ಪ್ರೈವೇಟ್ 2 ವೀಲರ್ಸ್ ತಗೊಂಡು ಇನ್ನೊಂದು ಕಡೆ ಹೋಗಿ ಬಿಟ್ಟುಬಿಡ್ಬೋದು. ಬೆಂಗಳೂರಿನಲ್ಲಿ ಒಂದು 30,000 ಸ್ಕೂಟರ್ಸ್ ಹಾಕಿದ್ದಾರೆ ಇದುವರೆ. 30,000 ಸ್ಕೂಟರ್ಸ್ ಇದೆ ಎಲ್ಲ ಕಡೆ. ಸೊ ಬೆಂಗಳೂರು ಫುಲ್ ಬೌನ್ಸ್ ಇದೆ ಜಾಸ್ತಿ. ಇತ್ತೀಚೆಗೆ ತಾವು ನಾಳೆ PUC 2 ಆದಮೇಲೆ ತಾವೆಲ್ಲ ತುಂಬ ಜನ ಬೆಂಗಳೂರು ಬರ್ತೀರಾ. ತುಂಬ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅಂದ ಕಂಪನಿ ಕ್ರಿಯೇಟ್ ಮಾಡಿದವರು, ಸೃಷ್ಟಿ ಮಾಡಿದವರಕ್ಕೂ ಏಜ್ ಎಷ್ಟು? ಎಷ್ಟಪ್ಪ ನಿಮ್ಮ ಏಜನ್ನು ಹೋಗಿ ಹೇಳಿದ್ದೀರನ್ನ? ವಿವೇಕನೊಬ್ಬರು ಇದ್ದಾರೆ, ದರ್ ಇಸ್ ಅ ಪರ್ಸನ್ ಕಾಲ್ ಅನಿಲ್, ಎಲ್ಲ ತಮಗೆ ಜಸ್ಟ್ ಪಕ್ಕದವರು, ಹಾಸನ್ ಕಡೆಯವರು. ಒಬ್ಬರು ಹಾಸನ್, ಒಬ್ಬರು ಸಕಲೇಶ್ಪುರ್, ಜಸ್ಟ್ ಅಂದರೆ ಬೆಟ್ಟ ದಾಟಿ ಆ ಕಡೆ ಇದ್ದಾರೆ. ಒಬ್ಬರಿಗೆ 23 ವರ್ಷ, ಇನ್ನೊಬ್ಬರಿಗೆ 25 ವರ್ಷ ಅಷ್ಟೇ. ದೇರ್ ಏಜ್ ಇಸ್ ಓನ್ಲಿ 23 and 25. ಸೊ ಅವರು ಈ ಏಜ್ನಲ್ಲಿಯೇ ಒಂದು ಕಂಪನಿ ಕ್ರಿಯೇಟ್ ಮಾಡಿ 30,000 ಸ್ಕೂಟರ್ಸ್ ಬೆಂಗಳೂರಲ್ಲಿ ಹಾಕಿ, ಬೆಂಗಳೂರು, ಪಟ್ನಾ, ಹೈದ್ರಾಬಾದ್, ಆಲ್ ಓವರ್ ಇಂಡಿಯಾ ಹೋಗಿದ್ದಾರೆ. ಅವರಲ್ಲಿ 9,000 ಜನ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಯಾರಪ್ಪ ಕಂಪನಿ ಮಾಲೀಕರು? ಓನರ್ನ ಜೀನ್ಸ್ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಬರ್ತಾರೆ, ನಾನೇ ಈ ಕಂಪನಿ ಓನರ್. ಸೊ ಈ ಥರ ಸಾವಿರಾರು ಸಾಧನೆ ಮಾಡಿದವರು ಎಲ್ಲ ಫೀಲ್ಡ್ನಲ್ಲಿ ತಮ್ಮ ಥರ ಯುವಕರು. ಬಟ್ ಯಾಕೆ ಸ್ಪೆಸಿಫಿಕಲಿ ಇದು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಈ ಏಜ್ನಲ್ಲಿ ತಮಗದು ಬರಲೇಬೇಕು. ಸೊ ದಟ್ ನೆಕ್ಸ್ಟ್ 5 years ಯು ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಟ್. ಸೊ 30 ಒಳಗಡೆ ಯು ಸೆಟಲ್. ದೆರ್ ಇಸ್ ನೋ ಪಾಯಿಂಟ್. ಇಲ್ಲೆಲ್ಲ ನಾನು 10 ವರ್ಷ ಒಂದು ಕಡೆ ಕೆಲಸ ಮಾಡ್ತೀನಿ, ಆಮೇಲೆ 35 ವರ್ಷದಲ್ಲಿ ರಿಸ್ಕ್ ತಗೊಳ್ತೀನಿ, ಪ್ರಯೋಜನ ಇಲ್ಲ. ಬಿಕಾಸ್ ನಿಮ್ಮ ಪರ್ಪಸ್ ಬೇರೆ ಇದೆನಾ, ತಾವು ಇನ್ನೊಂದು ಚೇಸ್ ಮಾಡೋದು ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಇಟ್ಸ್ ಅ ಟೋಟಲ್ ವೇಸ್ಟ್ ಆಫ್ ಟೈಮ್. ಸೊ ಪ್ಲೀಸ್ ಫೈಂಡ್ ಔಟ್ ಯುವರ್ ಪರ್ಪಸ್. ತಾವು ಸಾವಿರಾರು ಯುವಕರ ಥರ ಕಾಲೇಜಿಗೆ ಬಂದಿದ್ದೀರಾ, ಓದಿದ್ದೀರಾ, ವಾಪಸ್ ಮನೆಗೆ ಹೋಗಿದ್ದೀರಾ, ಕಾಲೇಜ್ ಬಂದಿದ್ದೀರಾ, ಓದಿದ್ದೀರಾ, ಮನೆಗೆ ಹೋಗಿದ್ದೀರಾ, ಬಂದಿದ್ದೀರಾ, ಓದಿದ್ದೀರಾ, ಮನೆಗೆ ಹೋಗಿದ್ದೀರಾ. ಈ ಥರ ಡೈಲಿ ತಾವು ಡೋಂಟ್ ಗೆಟ್ ಇನ್ ಟು ದಟ್ ರೆಪಿಟೇಷನ್ ಸೈಕಲ್. ಒಂದು ಕಡೆ ಡಿಸ್ಟ್ರಪ್ ಮಾಡಿ, ಡಿಫ್ರೆಂಟಾಗಿ ಥಿಂಕ್ ಮಾಡಿ ತಾವು ಮಾಡಬೇಕು. ಇದೇ ನನ್ನ ಫಸ್ಟ್ ಪಾರ್ಟ್. ಪರ್ಪಸ್, ವಿಷನ್ ಆ್ಯಂಡ್ ಫ್ಯೂಚರ್. ತಾವು 3 ಮಾಡಬೇಕು. ಒಂದು ಫೀಲ್ಡ್ನಲ್ಲಿ ತಾವು ಸಾಧನೆ ಮಾಡಬೇಕು. ಇಟ್ ಕುಡ್ ಬಿ ಎನಿಥಿಂಗ್. ಸಿವಿಲ್ ಸರ್ವಿಸ್ ಇರಲಿ, ಇಟ್ ಕುಡ್ ಬಿ ಪಾಲಿಟಿಕ್ಸ್, ಇಟ್ ಕುಡ್ ಬಿ ಬಿಸ್ನೆಸ್, ಇಟ್ ಕುಡ್ ಬಿ ಟೀಚಿಂಗ್, ಇಟ್ ಕುಡ್ ಬಿ ಎನಿಥಿಂಗ್. ಏನೋ ಒಂದು ಫೀಲ್ಡ್ ಚೂಸ್ ಮಾಡಿ ತಮಗದು ನಿಜವಾಗಿ ಪ್ರೀತಿ ಇರಬೇಕು. ಅಗ್ರಿಕಲ್ಚರ್, ದೆನ್ ಕ್ರಿಯೇಟ್ ಅನ್ ಇಂಪ್ಯಾಕ್ಟ್. ಸೆಕೆಂಡ್ ಪಾರ್ಟ್ ನಾನು ಏನು ಮಾತಾಡಬೇಕನ್ನೋ ಆಸೆ ಇದೆ, ದಿ ಕರೆಂಟ್ ಮೈಂಡ್ಸೆಟ್ ಆಫ್ ಯಂಗ್ ಪೀಪಲ್. ಕರೆಂಟ್ ಮೈಂಡ್ಸೆಟ್ ನಮಗೇನು ರೈಟ್ ನೋ ಮೈಂಡ್ಸೆಟ್ ಇದೆ. ಎಷ್ಟು ಜನ ಇವತ್ತು ಬೆಳಗ್ಗೆ ವಾಟ್ಸಪ್ ನೋಡಿದ್ದೀರಾ? ಕೈ ಸ್ವಲ್ಪ ಎತ್ಬೋದಾ? ನಾನು ಬೆಳಗ್ಗೆ ಮನೆಯಲ್ಲಿருந்து ವಾಟ್ಸಪ್ ಒಂದು ಸಾರಿ ನೋಡಿದ್ದೀನಿ, ಓಪನ್ ಮಾಡಿ ನೋಡಿದ್ದೀನಿ. ಓಕೆ, ರಿಮೈನಿಂಗ್ ಜನದಲ್ಲಿ ವಾಟ್ಸಪ್ ಇಲ್ವಾ? ಇಲ್ಲ, ಕಾಲೇಜ್ ಬರಲಿಕ್ಕೆ ಮುಂಚೆ ಹಾಸ್ಟೆಲ್ದಲ್ಲಿದ್ದೀರಾ? ಓಕೆ, ಸೆಲ್ ಫೋನ್ ಇಟ್ಕೊಳ್ಳಿಕ್ಕಿಲ್ಲ. ಗ್ರೇಟ್. ಎಷ್ಟು ಜನ ತಮ್ಮ ಕೈನಲ್ಲಿ ಸೆಲ್ ಫೋನ್ ಸಿಕ್ಕಿದ್ದನ್ನು ಇಮ್ಯಾಜಿನ್ ಮಾಡೋಣ, ವಾಟ್ಸಪ್ ನೋಡ್ತೀರಾ? ಓಕೆ, ಫೇಸ್ಬುಕ್ಕು ನೋಡ್ತೀರಾ ನಾನು ಅರ್ಥ ಮಾಡಿಕೊಳ್ತೀನಿ. ಇನ್ಸ್ಟಾಗ್ರಾಮು ನೋಡ್ತೀರಾ ನಾನು ಅರ್ಥ ಮಾಡಿಕೊಳ್ತೀನಿ. ಕರೆಕ್ಟ್. ಓಕೆ, ತಾವು ನಾಳೆ PUC 2 ಓದಿದ ತಕ್ಷಣ, ತಾವು ಮೇಯ್ನ್ ರೋಡ್ ಬಂದ ತಕ್ಷಣ SDM ಕಾಲೇಜ್ ಅವ್ರು ಹೇಳ್ಬಿಡ್ತಾರೆ, ನಮಗೂ ಈ ಹುಡುಗಕ್ಕೆ ಸಂಬಂಧ ಇಲ್ಲ, ನಮ್ಮ ಕಾಲೇಜಿನಲ್ಲಿ ಓದಿದ್ದಾನೆ, ಡಿಗ್ರಿ ತೊಗೊಂಡಿದ್ದಾನೆ, ನಾವು ಓಡಿಸ್ಬಿಟ್ಟಿದ್ದೀವಿ, ಇನ್ನೂ ಒಂದು ವರ್ಷದಲ್ಲಿ ಆಗ್ತದೆ ಎಲ್ಲರಿಗೂ. ತಾವು ರೋಡ್ ಬಂದ ತಕ್ಷಣ ಒಂದು ಕಾಲೇಜಿನಲ್ಲಿ ಹೋಗ್ತೀರಾ, ತಾವೇ ತಮಗೆ ರೆಸ್ಪಾನ್ಸಿಬಲ್. ಪ್ರಿನ್ಸಿಪಲ್ ಅವರು ತಮಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ.
ಒಂದು ಸಾಮಾನ್ಯ ಮನುಷ್ಯ, ಔಟ್ಸೈಡ್ ಇರುವ ಮನುಷ್ಯದಲ್ಲಿ ರಿಸರ್ಚ್ ಏನು ಹೇಳ್ತಾ ಇದೆ, ಒಂದು ದಿವಸಕ್ಕೂ 17 ಟೈಮ್ ವಾಟ್ಸಪ್ ಮಿನಿಮಮ್ ನೋಡ್ತಾನಮ್ಮ. 17 ಟೈಮ್ಸ್. ಏನಪ್ಪ ಅದು? ಓಕೆ, ಮೆಸೇಜ್ ಬರಲ್ಲ, ಓಪನ್ ಮಾಡಿ ನೋಡ್ತಾರೆ. ಫೇಸ್ಬುಕ್ ಎಷ್ಟು ಟೈಮ್ ಓಪನ್ ಮಾಡ್ತಾರೆ ಲೆಕ್ಕಕ್ಕೆ ಇಲ್ಲ, ಅದು ಲೆಕ್ಕ ಇಲ್ಲ. ಓಪನ್ ಮಾಡೋದು, ನಮ್ಮ ಒಂದು ಕಮೆಂಟ್ ಹಾಕೋದು, ಸೆಂಡನ್ನು ಕಳಿಸೋದು. ಬಿಕಾಸ್ ನಾವೇನು ದುಡ್ಡು ಚಾರ್ಜ್ ಮಾಡ್ತಾ ಇಲ್ಲಲ್ವ, ಫ್ರೀ ಅಲ್ವಾ? ಕರೆಕ್ಟ್. ಮ್ಯಾಂಗ್ಳೂರು ಕೋಮು ಗಲಭೆ ಬಗ್ಗೆ ತಮ್ಮ ಒಪಿನಿಯನು ಪಟ 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 ಒಂದು ಹಾಕಿಬಿಟ್ಟು ಸೆಂಡ್. ಕರೆಕ್ಟ್. ಎನಿಥಿಂಗ್ ಅಬೌಟ್ ಎನಿಥಿಂಗ್ ಕಮೆಂಟು. ಇಂಡಿಯಾದಲ್ಲಿ ಏನು ವಿಚಾರ ಬಗ್ಗೆ ಕಮೆಂಟು, ಮೋದಿಯವ್ರ ಬಗ್ಗೆ ಕಮೆಂಟು, ಚೀಫ್ ಮಿನಿಸ್ಟರ್ ಬಗ್ಗೆ ಕಮೆಂಟು, ತಮ್ಮ ಮೇಯರ್ ಬಗ್ಗೆ ಕಮೆಂಟು, ಒಂದು ಕಮೆಂಟು, ನಾವು ಒಂದು ಕಮೆಂಟ್, ಎಲ್ಲರೂ ಕಮೆಂಟ್ ಮಾಡ್ತಾರೆ, ನಾವು ಹಾಕೋಣ, ಅದರಲ್ಲಿ ತಪ್ಪೇನಿದೆ? ಫೈನ್. ಸೊ ದಿಸ್ ಜನ್ರೇಷನ್ ಇಸ್ ಕಾಲ್ಡ್ ಅಟೆನ್ಷನ್ ಡಿಫಿಸಿಟ್ ಜನ್ರೇಷನ್. ನಮ್ಮ ಜನ್ರೇಷನ್ಗೂ ಸೈಕಾಲಜಿಸ್ಟ್ ಏನು ಹೆಸರಿಟ್ಟಿದ್ದಾರೆ, ಅಟೆನ್ಷನ್ ಕೊರತೆ ಇರುವ ಜನ್ರೇಷನ್ ಒಂದು ಹೆಸರಿಟ್ಟಿದ್ದಾರೆ ತಮ್ಮೆಲ್ಲರಿಗೂ, ಇನ್ಕ್ಲೂಡಿಂಗ್ ಮೀ. ಯಾಕೆ? ನಮ್ಮ ದಿನೇಶ್ ಚೌಟ ಸಾಹೇಬ್ರವರು ಅವರು ಟೈಮ್ನಲ್ಲಿ ಸ್ಕೂಲಿಗೆ ಹೋಗುವಾಗ ತಮ್ಮ ಕ್ಲಾಸ್ ರೂಮೆಲ್ಲ ಆ ಟೈಮಲ್ಲಿ 1 ಗಂಟೆ 15 ನಿಮಿಷ ದೊಡ್ಡದಿತ್ತಲ್ವ ಸರ್? ಅವರು ಒಂದು ಕ್ಲಾಸ್ ಪೀರಿಯಡು 1 ಗಂಟೆಗೆ ಮೇಲೆ ಇರ್ತದೆ. ದಟ್ ಈಸ್ ಒಂದು ಕ್ಲಾಸ್ ಪೀರಿಯಡ್. ನಾನು ಸ್ಕೂಲ್ ಹೋಗುವಾಗ ನನ್ನ ಕ್ಲಾಸ್ ಪೀರಿಯಡ್ 55 ನಿಮಿಷ ಇತ್ತು. ತಮ್ಮದು ಬಹುಶಃ 45 ನಿಮಿಷ ಇರ್ಬೋದಾ? ಎಷ್ಟಿದೆ? 55. ಬ್ಯಾಂಗ್ಳೂರ್ ಮೆನಿ ಸ್ಕೂಲ್ಸ್, ಏನೋ ತಮ್ಮಲ್ಲಿ ಸೆಲ್ ಫೋನ್ಸ್ ಇಲ್ಲ, ಅದಕ್ಕೆ ಎಸ್ಕೇಪ್ ಆಗಿದ್ದೀರಾ. ಮೆನಿ ಸ್ಕೂಲ್ಸ್ ದ ಕ್ಲಾಸ್ ಪೀರಿಯಡ್ ಹಸ್ ಕಮ್ ಡೌನ್ ಟು 30 ಮಿನಿಟ್ಸ್, 30 ನಿಮಿಷ. ಯಾಕೆಂದರೆ 30 ನಿಮಿಷಕ್ಕೆ ಮೇಲೆ ಅವರು ಏನು ಅವ್ರ ಮೈಂಡೇ ಇರಲ್ಲ ಸರ್. ಇಲ್ಲಿ ಟೀಚರ್ ಬರ್ತಾರೆ, ಅಟೆಂಡೆನ್ಸ್ ತೊಗೊಳ್ತಾರೆ. ಸಪೋಸ್ ಕ್ಲಾಸ್ನಲ್ಲಿ 60 ಜನ ಇದ್ದಾರೆ, ಅಟೆಂಡೆನ್ಸ್ ತೊಗೊಳ್ಳಿಕ್ಕೆ 5 ನಿಮಿಷ ಬೇಕು. ಕರೆಕ್ಟ್. ಆಮೇಲೆ ಟೀಚರ್ ಅವರು ಲಾಸ್ಟ್ ಕ್ಲಾಸ್ನಲ್ಲಿ ಏನು ಪಾಠ ಮಾಡಿದ್ದೀನಿ ರಿವೈಸ್ ಮಾಡಲಿಕ್ಕೆ 10 ನಿಮಿಷ ಬೇಕು. ಸೊ 15 ಮಿನಿಟ್ಸ್ ಹೋಗಿತ್ತು. ರಿಮೈನಿಂಗ್ 15 ಮಿನಿಟ್ಸ್ನಲ್ಲಿ ಏನು ಪಾಠ ಮಾಡೋದು ನಾವು? ಕರೆಕ್ಟ್. ಬಿಕಾಸ್ ಇಟ್ಸ್ ಅಟೆನ್ಷನ್ ಡೆಫಿಸಿಟ್. ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಮೈಂಡು ಒಂದು ಕಡೆಯಲ್ಲಿ ಇಲ್ಲ. ಡ್ರೈವಿಂಗ್ನಲ್ಲಿ ಯಾಕೆ ಇಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ? 1,64,000 ಜನ ಲಾಸ್ಟ್ ಇಯರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾರೆ. 1,64,000 ಪೀಪಲ್. ಯಾಕೆ? ಅಟೆನ್ಷನ್ ಡೆಫಿಸಿಟ್ ಇಲ್ಲ. ಗಾಡಿಯಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಬಗ್ಗೆ, ಮನೆ ಬಗ್ಗೆ, ಆಫೀಸ್ ಬಗ್ಗೆ ಥಿಂಕ್ ಮಾಡಿ ಡ್ರೈವ್ ಮಾಡ್ತಾರೆ, ಯಾರ ಮೇಲೆ ಅದು ಹೋಗಿ ಅಟ್ಯಾಕ್ ಮಾಡಿಬಿಡ್ತಾರೆ. ಅಟೆನ್ಷನ್ ಡೆಫಿಸಿಟ್. ಮನೆಯಲ್ಲಿ ಏನೋ ಅಂತ ಮಾತಾಡ್ತಾ ಇರ್ತೀರಾ, 3 ಟೈಮ್ ಹೇಳಬೇಕು. ನಿಮ್ಮ ತಂದೆಗೆ ನೀವು 3 ಟೈಮ್ ಹೇಳಬೇಕು, ತಂದೆ ನಿಮಗೆ 4 ಟೈಮ್ ಹೇಳಬೇಕು. ಬಿಕಾಸ್ ಅವರ್ ಮೈಂಡ್ ಇಸ್ ನಾಟ್ ದೇರ್. ಅಟೆನ್ಷನ್ ಡೆಫಿಷಿಯನ್ಸಿ. ಇದು ಆಸ್ಟ್ರೇಲಿಯಾದಲ್ಲಿ ಒಂದು ಯೂನಿವರ್ಸಿಟಿ ಬಂದು ನಮ್ಮ ಬ್ರೈನ್ ತಗೊಂಡು ರಿಸರ್ಚ್ ಮಾಡಿದ್ದಾರೆ. ದ ಯಂಗ್ಸ್ಟರ್ಸ್ ಬ್ರೈನ್ ಯಾಕೆ ಅಪ್ಪ ಈ ಥರ ಆಯಿತು? ದೇ ಹ್ಯಾವ್ ಡನ್ ಅ ರಿಸರ್ಚ್ ಆನ್ ದಿ ಯಂಗ್ಸ್ಟರ್ಸ್ ಬ್ರೈನ್. ದೆನ್ ದೇ ಫೌಂಡ್ ಇನ್ ಮೆನಿ ಬ್ರೈನ್ಸ್, ಮೇಲೆಯಿಂದ ಇದಕ್ಕೆ ಹಾರ್ನ್ ಹೇಳ್ತೀವಲ್ಲ, ಕೊಂಬು ಹೇಳ್ತೀರಲ್ವ ತಾವು, ಬ್ರೈನ್ನಲ್ಲಿ ಇತ್ತೀಚೆಗೆ ಅದು ಶುರು ಆಗ್ತಾ ಇದೆ. ನೆಕ್ಸ್ಟ್ ಎವಲ್ಯೂಷನ್ ಇಸ್ ಆಲ್ ಆಫ್ ಅಸ್ ವಿಲ್ ಗೆಟ್ ಹಾರ್ನ್ಸ್. ಅದು ರಿಸರ್ಚ್ನಲ್ಲಿ ಹೇಳ್ತೀನಿ ಯಾಕೆ ಅದು ಬರ್ತಾ ಇದೆ ಅನ್ನೋ. ರಿಸರ್ಚರ್ಸ್ ಹ್ಯಾವ್ ಕಮ್ ಡೌನ್ ಟು 1 to ರೇಡಿಯೇಷನ್. ತುಂಬ ರೇಡಿಯೇಷನ್ ಔಟ್ಸೈಡ್ ಇದೆ. ಸೊ ಬ್ರೈನ್ ಇವಲ್ಯೂಷನ್ ಬಂದು ಸ್ವಲ್ಪ ಮೇಲೆ, ಇಟ್ ಈಸ್ ಗ್ರೋಯಿಂಗ್ ಅಪ್ ಸ್ಲೈಟ್ಲಿ, ಲೈಟ್ ಆಗಿ ಮೇಲೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ 1000 years. ಎವಲ್ಯೂಷನ್ ಇಸ್ ಆಲ್ವೇಸ್ 1000 years. ನೆಕ್ಸ್ಟ್ 1000 ವರ್ಷದಲ್ಲಿ ಯಾರಾவது ಒಂದು SDM ಕಾಲೇಜಿನಲ್ಲಿ ಕೂತಿದಾರನ್ನ ಮೇಲೆ ಎಷ್ಟು ದೊಡ್ಡದಿರ್ತದೆ ಅವ್ರಿಗೂ. ನಾವು ಭಾಳ ಕೇರ್ಫುಲ್ಲಾಗಿ ಮಾತಾಡಬೇಕು ಅವರಲ್ಲಿ. ಸೆಕೆಂಡು, ನಮ್ಮ ಬ್ರೈನ್ ಅಂದರೆ ಸೆರಿಬ್ರಲ್ ಕಾರ್ಟೆಕ್ಸ್ ಎಲ್ಲ ಏನು ಹೇಳ್ತೀರಾ, ದ ಲಿಂಬಿಕ್ ಸಿಸ್ಟಮ್, ದ ಒರಿಜಿನಲ್ ಬ್ರೈನ್, ದ ಓಲ್ಡ್ ಬ್ರೈನ್, ದ ಬ್ರೈನ್ ಪ್ಯಾಟರ್ನ್ ಚೇಂಜ್ ಆಗಿತ್ತು. ಬಿಕಾಸ್ ಅಟೆನ್ಷನ್ ಡಿಫಿಷಿಯನ್ಸಿ, ವಾಟ್ಸಾಪು, ಸೆಲ್ ಫೋನ್ಸ್, ಫೇಸ್ಬುಕ್ ಎಲ್ಲ ಬಂದ ಮೇಲೆ ತಮಗೂ ತುಂಬ ಜನಕ್ಕೆ ಇರ್ತದೆ. ಮೇ ಬಿ ತಮಗೆ ಫೋರ್ಸ್ ಮಾಡಿ ಅವ್ರು ಸೆಲ್ ಫೋನ್ ಕೊಟ್ಟಿಲ್ಲ, ಅದಕ್ಕೆ ತಾವೆಲ್ಲ ಚೆನ್ನಾಗಿ ಇಲ್ಲಿ ಕೂತಿದ್ದಾರೆ. ಇಲ್ಲ ನಮಗೆಲ್ಲ ಅದಿಲ್ಲ. ಇಲ್ಲಿ ಒಂದು 10 ಜನ ಕರ್ಕೊಂಡೋಗಿ ಆ ಲ್ಯಾಬ್ನಲ್ಲಿ ಕೊಟ್ಟು MRI ಮಾಡಿಸಿದವನ್ನ ತಮಗೂ ಸ್ವಲ್ಪ ಅದು ಬರ್ತಾ ಇರ್ತದೆ ಮೇಲೆ ಕೆಳಗಡೆ. ಸೊ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್, ಯು ಆರ್ ಗೆಟಿಂಗ್ ಇನ್ ಟು ಅ ವರ್ಲ್ಡ್ ವಿಚ್ ಇಸ್ ಅನ್ ಅಟೆನ್ಷನ್ ಡಿಫಿಸಿಟ್ ವರ್ಲ್ಡ್. ತಾವು ಎಂಟ್ರ್ ಆಗುವ ಪ್ರಪಂಚ ಅಟೆನ್ಷನ್ ಡಿಫಿಸಿಟ್ ಪ್ರಪಂಚ. ಇದರಲ್ಲಿ ಯಾವ ಒಂದು ಯುವಕಿಯವರು ಸ್ವಲ್ಪ ಮೈಂಡ್ ಕಂಟ್ರೋಲ್ ಮಾಡ್ತಾರೋ, ದೇ ವಿಲ್ ಬಿ ಎ ಸಕ್ಸಸ್ಫುಲ್ ಪರ್ಸನ್. ಬೇರೆ ಏನೂ ಬೇಡ. ಬಿಕಾಸ್ ಎವ್ರಿಥಿಂಗ್ ಇಸ್ ದೇರ್ ಇನ್ ದಿ ಇಂಟರ್ನೆಟ್. ತಾವು ಆ್ಯಕ್ಚುಲಿ ಏನು ಓದಬೇಕನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ ಇನ್ನೂ ಸ್ವಲ್ಪ ಹಿಂದೆ ಇದೆ, 30 ವರ್ಷ ಹಿಂದೆ ಇದ್ದೀವಿ. ಫಿಸಿಕ್ಸ್ ಓದು, ಕೆಮಿಸ್ಟ್ರಿ ಓದು, ಬಯಾಲಜಿ ಓದು, ಮ್ಯಾಥ್ಸ್ ಓದನ್ನು ಹೇಳ್ತಾ ಇದ್ದೀವಿ. ಆ್ಯಕ್ಚುಲಿ ಇಟ್ ಇಸ್ ಆಲ್ ಇನ್ ಕಂಪ್ಯೂಟರ್ಸ್. ಯು ಗೋ ದೇರ್ ಬಿಕಾಸ್ ಅವರ್ ಎಜುಕೇಷನ್ ಇಸ್ ಅ ನಾಲೆಜ್ ಬೇಸ್ಡ್ ಎಜುಕೇಷನ್. ಇಟ್ಸ್ ನಾಟ್ ಅ ಸ್ಕಿಲ್ ಬೇಸ್ಡ್. ತಮಗೆ ತುಂಬ ಓದಿಸಿ ಎಕ್ಸಾಮಿನೇಷನಲ್ಲಿ ಪೇಪರ್ ಕೊಟ್ಟು ಎಷ್ಟು ಜನ ಭಾಳ ಚೆನ್ನಾಗಿ ವಾಮಿಟ್ ಮಾಡಿಸ್ತೀರಾ ಅಂತ ಚೆಕ್ ಮಾಡ್ತೀವಿ. ಕರೆಕ್ಟ್. ಮೋಸ್ಟ್ಲಿ 70% ಇಸ್ ನಾಲೆಡ್ಜ್. ಮೈಟೋಕಾಂಡ್ರಿಯಾ ಈ ಥರ ಇರಬೇಕು, ಅದು ಒಳಗಡೆ ಈ ಥರ ಇರಬೇಕು, ಕಾಕ್ರೋಚ್ ಅದು ಹೊಟ್ಟೆ ಈ ಥರ ಇರಬೇಕು, ಆ ಥರ ಇರಬೇಕು, ಆರ್ ಫ್ರಾಗ್ ಒಂದು ಹೊಟ್ಟೆದಲ್ಲಿ ಇದಿದೆ ಅದಿದೆ. ಕರೆಕ್ಟ್. ಬೋರ್ಸ್ ಮಾಡೆಲ್ ಇದು ಹೇಳಿದ್ದಾರೆ, ನ್ಯೂಟನ್ ಇದು ಹೇಳಿದ್ದಾರೆ. 5 ವರ್ಷ ಆದ ಮೇಲೆ ನೀವೆಲ್ಲ ಮರೆತು ಬಿಡ್ತೀರಾ 100%. ಬಿಕಾಸ್ ಐ ಹ್ಯಾವ್ ಫರ್ಗಾಟನ್ ಆಲ್ ಮೈ 12th ಎಕ್ಸಾಮ್, ಐ ಹ್ಯಾವ್ ಫರ್ಗಾಟನ್ ಮೈ ಇಂಜಿನಿಯರಿಂಗ್, ಎಲ್ಲ ಮರೆದಾಯ್ತು.
ಬಟ್ ಇಟ್ಸ್ ಅ ನಾಲೆಜ್ ಬೇಸ್ಡ್. ಅದು ಬ್ರಿಟಿಷ್ ಅವ್ರು ಕೊಟ್ಟೋಗಿದ್ದಾರೆ, ಇನ್ನು ನಾವು ನಾಲೆಜಿನಲ್ಲೇ ಇದ್ದೀವಿ. ಯಾರಿಗೆ ಜಾಸ್ತಿ ನಾಲೆಜ್ ಇದೆ. ವಿ ಆರ್ ನಾಟ್ ಚೆಕಿಂಗ್ ಯುವರ್ ಕ್ರಿಯೇಟಿವಿಟಿ, ವಿ ಆರ್ ನಾಟ್ ಚೆಕಿಂಗ್ ಯುವರ್ ಸ್ಕಿಲ್ಸ್. ಎರಡು ನಾವು ನೋಡ್ತಾ ಇಲ್ಲ. ಪ್ರಾಬ್ಲಿ ಎಜುಕೇಷನ್ ಸಿಸ್ಟಮ್ ವಿಲ್ ಚೇಂಜ್. ಸೊ ನಾನು ತಮಗೆ ಹೇಳುವುದು, ದಯವಿಟ್ಟು ಇಫ್ ಯು ಬಿಲೀವ್ SDM-PU ಕಾಲೇಜ್ನಲ್ಲಿ ನಾನು ಫಸ್ಟ್ ರ್ಯಾಂಕ್ ತೊಗೊಂಡಿದ್ದೀನಿ, ಬಯಾಲಜಿ ಎಕ್ಸಾಮ್ನಲ್ಲಿ ನಾನೇ ಫಸ್ಟು, ನಾನು ಔಟ್ಸೈಡ್ ಹೋದ ಮೇಲೆ ಸಾಧನೆ ಮಾಡ್ತೀನಿ, ತಮ್ಮ ತಲೆಯಲ್ಲಿ ಆ ಥರ ಇದು ಇದೆ, ದಯವಿಟ್ಟು ರಿಯಲ್ ವರ್ಲ್ಡ್ಗೂ ತಾವು ಬಯಾಲಜಿದಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಕ್ಕೂ ಸಂಬಂಧ ಇಲ್ಲ. ಅಬ್ಸಲ್ಯೂಟ್ಲಿ ಸಂಬಂಧ ಇಲ್ಲ. ಬಟ್ ಇಟ್ ಈಸ್ ಇಂಪಾರ್ಟೆಂಟ್. ಓದುವುದು ಇಂಪಾರ್ಟೆಂಟ್ ಬಿಕಾಸ್ ಇಟ್ ಟೀಚಸ್ ಯು ಮೆನಿ ಥಿಂಗ್ಸ್. ಸ್ಕೂಲ್ದಲ್ಲಿ ಡಿಸಿಪ್ಲಿನ್ ಬರ್ತದೆ, ಟೈಮಿಗೆ ತಾವು ಬರಬೇಕು, ಕೂತ್ಕೊಳ್ಬೇಕು, ಟೀಮ್ ವರ್ಕು ಎಲ್ಲ ಭಾಳ ಚೆನ್ನಾಗಿ ಸ್ಕಿಪ್ ಮಾಡಿದ್ದೀರಾ, ಎಲ್ಲ ಸೇರ್ಕೊಂಡು ಟೀಮ್ ವರ್ಕ್ ಮಾಡಿದ್ದೀರಾ, ಲೀಡರ್ಶಿಪ್ ಎಬಿಲಿಟಿ, ಒಂದು ಓದುವ ಕೆಪಾಸಿಟಿ, ಕಾನ್ಸಂಟ್ರೇಷನ್, ಇದೆಲ್ಲ ವೆರಿ ಇಂಪಾರ್ಟೆಂಟ್. ನಾಳೆ ತಾವು ಓದ ಮೇಲೆ ನಿಮ್ಮ ಜೊತೆಗೆ ಇದೆಲ್ಲ ಬರ್ತದೆ. ಸ್ಪೆಸಿಫಿಕ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಇನ್ ದಿಸ್ ಅಟೆನ್ಷನ್ ಡೆಫಿಸಿಟ್ ವರ್ಲ್ಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಕಂಟ್ರೋಲ್ ಯುವರ್ ಮೈಂಡ್. ತಮ್ಮ ಮೈಂಡ್ ಕಂಟ್ರೋಲ್ ಮಾಡುವ ಕೆಪಾಸಿಟಿ ತಮಗೆ ಗೊತ್ತಿರಬೇಕು. ಅದಕ್ಕೆ ಏನೇನೋ ಮಾತಾಡ್ತಾರೆ ಪೊಲಿಟಿಷನ್ಲ. ತಾವು ನೋಡಿದ್ದೀರ ಮೈಕ್ನಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ. ಯಾಕೆ ಸರ್ ಆ ಥರ ಇಲ್ಲ, ನಾನು ಆ್ಯಕ್ಚುಲಿ ಬ್ರೈನ್ ಒಂದು ಹೇಳಿತ್ತು, ಬಾಯ್ ಒಂದು ಹೇಳಿಬಿಡ್ತು, ಏನೋ ಬಂದಿತ್ತನೋ, ಅದರಲ್ಲಿ ದೊಡ್ಡ ಗಲಾಟಾಗಿ ಫೈರಿಂಗ್ ಆಗಿ ಏನೇನೋ ಆಗಿಬಿಡ್ತದೆ. ಮೊನ್ನೆ ಇದೇ ಥರ ಬೆಂಗಳೂರಲ್ಲಿ ಒಂದು ಪೊಲಿಟಿಷನ್ ಒಬ್ಬರು ಎದಕ್ಕೂ ಮಾತಾಡಿದ್ದಾರೆ, ನಾವು ಯಾರು ಬಂದಿದ್ದೀರಾ ನಾವು ಬೆಂಕಿ ಹಾಕ್ತೀವಿ ಕರ್ನಾಟಕ ಹಾಕೋಣ. ಆಮೇಲೆ ಒಬ್ಬ ಜರ್ನಲಿಸ್ಟ್, ಯಾಕೆ ಸರ್ ಆ ಥರ ಮಾತಾಡಿದ್ದೀನಿ? ಇಲ್ಲಪ್ಪ, ನಾನು ಆ್ಯಕ್ಚುಲಿ ಥಿಂಕ್ ಮಾಡಿದ್ದು ಬೇರೆ, ಮಾತಾಡಿದ್ದು ಬೇರೆ. ಸೊ ಎಲ್ಲ ಕಡೆ ಅದು ಪಾಲಿಟಿಕ್ಸ್ನಲ್ಲಿ ಮಾತ್ರ ಅಲ್ಲ, ಎವ್ರಿ ಸಿಂಗಲ್ ಪ್ಲೇಸ್ ಅವರ್ ಟಂಗ್ ಇಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಅವರ್ ಮೈಂಡ್. ತಮಗೆ ತುಂಬ ಟೈಮ್ ಫೀಲ್ ಮಾಡ್ತೀರಾ, ಅಯ್ಯೋ ನಾನು ಬೈದ್ಬಿಟ್ಟಿದ್ದೀನಿ, ಜಗಳ ಮಾಡಿದ್ದೀನಿ, ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಯಿತು. ಬಿಕಾಸ್ ಇಟ್ ಈಸ್ ಎ ರಿಫ್ಲೆಕ್ಷನ್ ಆಫ್ ದ ವೇ ಯುವರ್ ಬ್ರೈನ್ ಇಸ್ ಇವಾಲ್ವಿಂಗ್. ಎಲ್ಲ ಒಳಗಡೆ ಚೇಂಜ್ ಆಗ್ತಾ ಇದೆ. ಲಿಂಬಿಕ್ ಸಿಸ್ಟಮ್ ಒಂದಿದೆ, ತಾವು ಫ್ರೀ ಇರುವಾಗ ಗೂಗಲ್ ಮಾಡಬೇಕು. ಲಿಂಬಿಕ್ ಸಿಸ್ಟಮ್ ಇಸ್ ಯುವರ್ ಒರಿಜಿನಲ್ ಬ್ರೈನ್, ರೆಪ್ಟಿಲಿಯನ್ ಬ್ರೈನ್ ಹೇಳ್ತಾರೆ. ಸೊ ದ ಲಿಂಬಿಕ್ ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ಇವಾಲ್ವಿಂಗ್ ನಾವು. ಅದು ಕೋರ್ ಬ್ರೈನ್, ಅದೆಲ್ಲ 1,00,000 ವರ್ಷಕ್ಕೆ ಮುಂಚೆ ಬಂದಿರುವ ಬ್ರೈನ್. ಅದು ಇವಾಲ್ವೇ ಆಗಿಲ್ಲ. ರೈಟ್ ನೌ ಇಟ್ ಈಸ್ ಆಲ್ಸೋ ಇವಾಲ್ವಿಂಗ್ ಮಚ್. ಸೊ ದಯವಿಟ್ಟು ಕೆಲವು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ತಾವು ಕಲಿಬೇಕು ಸ್ಕೂಲ್ದಲ್ಲಿರುವಾಗ. ಒನ್, ಮೆಡಿಟೇಷನ್ ಕುಡ್ ಬಿ ಒನ್. ಒಂದು 45 ನಿಮಿಷ ಏನು ಮಾಡದೆ ಒಂದು ಜಾಗದಲ್ಲಿ ಕೂರ್ಲಿಕ್ಕೆ ಆಗ್ತದೆ. ಎಷ್ಟು ಜನಕ್ಕೆ ಆಗ್ತದೆ ಅಲ್ಲಿ? ಭಾಳ ಕಷ್ಟ ಬ್ರದರ್, ತಾವು ಟ್ರೈ ಮಾಡಿದ್ದೀರಾ ಗೊತ್ತಿಲ್ಲ. ಓಕೆ, ಫಸ್ಟೇ ವಾರ್ನಿಂಗ್ ಕೊಟ್ಬಿಡ್ತೀನಿ, 45 ಮಿನಿಟ್ಸ್. ಓಕೆ, ಗ್ರೇಟ್. ಲೈಫ್ನಲ್ಲಿ ಏನು ಮಾಡದೆ ಒಂದು ಕಡೆಯಲ್ಲಿ ಕೂರುವುದು ಭಾಳ ಕಷ್ಟ, ವೆರಿ ಟಫ್. ಸೊ ಯು ಶುಡ್ ಕ್ರಿಯೇಟ್ ದಟ್ ಎಬಿಲಿಟಿ ಟು ಸಿಟ್ ಇನ್ ಮೆಡಿಟೇಷನ್ ಫಾರ್ 45 ಮಿನಿಟ್ಸ್. ಅದಕ್ಕೆ ಬಹುಶಃ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಸಾಹೇಬರು ಎಲೆಕ್ಷನ್ ಟೈಮ್ನಲ್ಲಿ ಸೀದಾ ಉತ್ತರಾಖಂಡ್ ಹೋಗಿ ಒಂದು ಗುಹೆಯಲ್ಲಿ ಕೂತ್ಕೊಂಡಿದ್ದಾರೆ 2 ದಿನ. ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಪ್ಪ, ನನಗೆ ಬಿಟ್ಬಿಡಿ, ನನಗೆ ಟೈಮ್ ಸಿಗ್ತಾ ಇಲ್ಲ, ನಾವು ಧ್ಯಾನ ಮಾಡಬೇಕು. ದಟ್ಸ್ 2 days ಈ ಸ್ಯಾಟ್ ಇನ್ ಸೈಡ್ ಅ ಕೇವ್. 2 ದಿನ. ನಿಮ್ಮಲ್ಲಿ ಎಷ್ಟು ಜನಕ್ಕೂ 2 ದಿವಸ ಬೇಡ, ಅದೆಲ್ಲ ಆಮೇಲೆ ಮಾಡೋಣ. 45 ನಿಮಿಷ ಬೇಸಿಕ್ ಆಗಿ ಒಂದು ಕಡೆ ಕೂರಬೇಕು. ಅದು ತಾವು ಧರ್ಮಸ್ಥಳದಲ್ಲಿ ಯು ಶುಡ್ ಲರ್ನ್ ಆ್ಯಂಡ್ ಕಮ್. ಇಲ್ಲಿಂದ ಹೋಗಲಿಕ್ಕೆ ಮುಂಚೆ ದರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಮೆಡಿಟೇಷನ್. 114 ಮೆಡಿಟೇಷನ್ ಇದೆ, ಕ್ರಿಯಾ ತುಂಬ ಇದೆ. ದರ್ ಇಸ್ ಸಮಥಿಂಗ್ ಕಾಲ್ಡ್ ವಿಪಾಸನ ಶುರು ಮಾಡಿ ಶಕ್ತಿ ಚಾಲನ ಕ್ರಿಯಾ ಹೋಗಿ ತುಂಬ ಇದೆ. ಎಲ್ಲ ಒಬ್ಬೊಬ್ಬರು ಒಂದೊಂದು ಹೇಳ್ಕೊಡ್ತಾರೆ. ಅದರಲ್ಲಿ ಒಂದು ಪಿಕ್ ಮಾಡಿ. ಕೆಲವು ಮೆಡಿಟೇಷನ್ ಬ್ರೆತ್ ಮಾತ್ರ ನೋಡಬೇಕು, ಕೆಲವು ಮೆಡಿಟೇಷನ್ ಮೈಂಡ್ ನೋಡಬೇಕು. ಒನ್ ಮೆಡಿಟೇಷನ್ ತಾವು ನೋಡಿಬಿಟ್ಟು 45 ಮಿನಿಟ್ಸ್ ಒಂದು ಕಡೆ ಕೂರುವ ಕೆಪಾಸಿಟಿ ತಾವು ಕಳೆದುಬಿಡಿ. ಏನಾಗ್ತದೆ, ಪ್ರಪಂಚ ಹೋದ ಮೇಲೆ ದಿಸ್ ಇಸ್ ಅ ಗೇಮ್ ಚೇಂಜರ್. ಎಲ್ಲರಿಗೂ ಒಂದು ಗೇಮ್ ಚೇಂಜರ್ ಇರಬೇಕು. ಕೆಲವು ಜನ ಚೆನ್ನಾಗಿ ಮಾತಾಡ್ತಾರೆ, ದಟ್ ಈಸ್ ದರ್ ಗೇಮ್ ಚೇಂಜರ್. ಅವರಿಬ್ಬರಲ್ಲಿ ಕೂತಿದ್ದಾರೆ, ನಮ್ಮ ರಕ್ಷಿತಾ ಆ್ಯಂಡ್ ಮನೋಜ್ ಅವರು. ಅವರಿಬ್ಬರು ಚೆನ್ನಾಗಿ ಮಾತಾಡಿಬಿಡ್ತಾರೆ. ಅವ್ರಿಗೆ ಏನಾಗ್ತದೆ, ಏನು ಪ್ರಾಬ್ಲಮಲ್ಲಿ ಮಾತಾಡಿ ಬಂದುಬಿಡ್ತಾರೆ. ಅದು ಅವ್ರ ಗೇಮ್ ಚೇಂಜರ್. ಇಲ್ಲನೇ ಕೆಲವು ಜನ ಒಳ್ಳೆ ಕೆಲಸಗಾರರಾಗಿರಬೇಕು, ಏನು ಕೆಲಸ ಮುಂದೇನೆಂದು ಕೆಲಸ ಮಾಡಿಕೊಂಡು ಬಂದುಬಿಡ್ತಾರೆ. ದಟ್ ಇಸ್ ಯುವರ್ ಗೇಮ್ ಚೇಂಜರ್. ಕೆಲವು ಜನ ಭಾಳ ಸ್ವೀಟಾಗಿರ್ತೀರ, ಏನು ವಿಷಯಕ್ಕೂ ಟೆನ್ಷನ್ ಆಗಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ದಟ್ ಈಸ್ ಯುವರ್ ಗೇಮ್ ಚೇಂಜರ್. ಸೊ ನಿಮ್ಮೊಬ್ಬರಿಗೂ ಒಂದು ಗೇಮ್ ಚೇಂಜರ್ ಇರಬೇಕು. ಶುಡ್ ಬಿ ಒನ್ ಗೇಮ್ ಚೇಂಜರ್. ಬುಮ್ರಾಕ್ಕೆ ಏನು ಗೇಮ್ ಚೇಂಜರ್? ಡೆತ್ನಲ್ಲಿ ಯಾಕರ್ ಸೂಪರಾಗಿ ಮಾಡ್ತಾನೆ ಸರ್, ಅದೇ ಬುಮ್ರಾ. ಕುಲ್ದೀಪ್ ಯಾದವ್ಗೆ ಏನು ಗೇಮ್ ಚೇಂಜರ್? ಚೈನಾಮ್ಯಾನ್ ಬೌಲರ್ ಸರ್, ಸೂಪರಾಗಿ ಮಾಡ್ತಾನೆ, ರಿಸ್ಟ್ ಸ್ಪಿನ್ನರ್ ಅವೇ, ಚೈನಾಮ್ಯಾನ್ ಬೌಲರ್, ಗೇಮ್ ಚೇಂಜರ್. ವಿರಾಟ್ ಕೊಹ್ಲಿಗೆ ಏನು ಗೇಮ್ ಚೇಂಜರ್? ಕಾನ್ಸಂಟ್ರೇಷನ್, ಲಾಂಗ್ ಟರ್ಮ್ಸ್ ನಿಲ್ತಾನೆ. ರೋಹಿತ್ ಶರ್ಮಾಗೆ ಏನು ಗೇಮ್ ಚೇಂಜಿಂಗ್? 1 ಸೆಕೆಂಡಿಗೆ ಮುಂಚೆ ಲೆಂತ್ ಕಂಡುಹಿಡಿದು ಬಿಡ್ತಾನೆ. ಬಿಫೋರ್ ಅದರ್ ಬ್ಯಾಟ್ಸ್ಮನ್ ಹಿ ಹಸ್ ಗಾಟ್ ದಿ ಎಬಿಲಿಟಿ ಟು ಪಿಕ್ ಅ ಲೆಂತ್ ಫಾಸ್ಟ್. ಬಾಲ್ ಬರಲಿಕ್ಕೆ ಮುಂಚೆ ಅವ್ನಿಗೆ ಗೊತ್ತು ಎಲ್ಲಿ ಬರ್ತದೆ. ಈಚ್ ಪರ್ಸನ್ ಶುಡ್ ಹ್ಯಾವ್ ಗೇಮ್ ಚೇಂಜರ್. ಎಲ್ಲರೂ ಒಂದೇ ಸರಿ ಇದ್ದೀರನ್ನ ಯಾರೂ ಆ ಲೆವೆಲ್ಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ವಾಟ್ ಈಸ್ ಯುವರ್ ಗೇಮ್ ಚೇಂಜರ್? ತಮ್ಮ ಗೇಮ್ ಚೇಂಜರ್ ಏನು ತಾವು ಕಂಡುಹಿಡಿಬೇಕು. ಅದಕ್ಕೆ ಪಾರ್ಟ್ 2 ಮಾತಾಡ್ತಾ ಇದ್ದೀವಿ. ಪಾರ್ಟ್ 1 ನಾವು ಪರ್ಪಸ್, ವಿಷನ್ ಆ್ಯಂಡ್ ವರ್ಲ್ಡ್ ಬಗ್ಗೆ ಮಾತಾಡಿದ್ದೀವಿ. ಪಾರ್ಟ್ 2 ತಮಗೂ ಸ್ಪೆಸಿಫಿಕ್ ಆಗಿ ಏನಿದೆ ಒಂದು ವಿಷಯ ನಿಮಗಿರಬೇಕು. ಐ ಡೋಂಟ್ ನೋ ವಾಟ್ ಇಟ್ ಇಸ್. ಸ್ಪೀಚ್,
ಎಬಿಲಿಟಿ ಟು ವರ್ಕ್, ಎಬಿಲಿಟಿ ಟು ಸ್ಮೈಲ್, ಎಬಿಲಿಟಿ ಟು ಕಾನ್ಸಂಟ್ರೇಟ್. ಒಂದು ವಿಷಯ ತಮಕದ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹನುಮಾನ್ ಥರ ನನಗೆ ಬಲ ಇದೆ ಸರ್, ಬಟ್ ನನಗೆ ಗೊತ್ತಿರಲ್ಲ, ಸಾರಿ, ಯಾರಾದರೂ ಬಂದು ನನಗೆ ಟೆಸ್ಟ್ ಮಾಡಿದಾರ, ನನಗೆ ಗೊತ್ತಾಗ್ತದೆ ನನಗೆ ಏನಿದೆ. ಯು ಶುಡ್ ನಾಟ್ ಬಿ ಲೈಕ್ ಹನುಮಾನ್ಸ್, ರೈಟ್? ಯು ಶುಡ್ ನೋ ವಾಟ್ ಯು ಆರ್ ಕೇಪಬಲ್ ಆಫ್. ಕರೆಕ್ಟ್? ಅದು ಗೊತ್ತಿಲ್ಲ ಸರ್, ಮೇಡಮ್ ಯಾರಲ್ಲಿ ಇದ್ದೀರಾ? ಒನ್ ಪರ್ಸನ್ ಶುಡ್ ನೋ ದಿಸ್ ಇಸ್ ಮೈ ಸ್ಟ್ರೆಂತ್, ಐ ವಿಲ್ ಪ್ಲೇ ಎವ್ರಿಥಿಂಗ್ ಟು ಮೈ ಸ್ಟ್ರೆಂತ್. ಎಲ್ಲ ನಿಮ್ಮ ಸ್ಟ್ರೆಂತ್ಗೆ ಆಡಬೇಕು. ಯು ಶುಡ್ ನೆವರ್ ಪ್ಲೇ ಟು ಯುವರ್ ವೀಕ್ನೆಸ್. ಬುಮ್ರಾ ಏನು? ಯಾಕರ್, ಸರಿಯಾಗಿ ಮಾಡ್ತೀನಿ, ದಟ್ ಈಸ್ ಬುಮ್ರಾ ಸ್ಟ್ರೆಂತ್. ಬುಮ್ರಾ ಬಂದು ಇಲ್ಲೆಲ್ಲ ನಾನು ಸ್ವಿಂಗ್ ಬೌಲಿಂಗ್ ಮಾಡ್ತೀನಿ, ನಾನು ಬಂದು ಔಟ್ ಸ್ವಿಂಗು ಇನ್ ಸ್ವಿಂಗ್ ಎಲ್ಲ ಮಾಡ್ತೀನಿ, ನಾನು ಬಂದು ಮೆಗ್ರಾ ಥರ ಸ್ಟೆಂಪ್ ಟು ಸ್ಟೆಂಪ್ ಹಾಕ್ತೀನಿ. ಬುಮ್ರಾ ವಿಲ್ ನಾಟ್ ಶೈನ್, ದಟ್ ಇಸ್ ನಾಟ್ ಬುಮ್ರಾಸ್ ಥಿಂಗ್. ಒಳ್ಳೆ ರೋಹಿತ್ ಶರ್ಮಾ ಬಂದು ಇಲ್ಲ ನಾನು ಬಂದು ವಿರಾಟ್ ಕೊಹ್ಲಿ ಥರ ಪೇಷಂಟಾಗಿ ನಿಂದು ಆ ಥರ ಆಡ್ತೀನಿ, ದಟ್ ಇಸ್ ನಾಟ್ ರೋಹಿತ್ ಶರ್ಮಾಸ್ ಥಿಂಗ್. ಕುಲ್ದೀಪ್ ಬಂದು ಇಲ್ಲೆಲ್ಲ ನಾನು ಅಶ್ವಿನ್ ಥರ ಬೌಲ್ ಮಾಡಿ ಟ್ರೈ ಮಾಡ್ತೀನಿ, 6 ಬಾಲ್ 6 ಡಿಫ್ರೆಂಟ್ ರೀತಿಯಲ್ಲಿ ಬೌಲ್ ಮಾಡ್ತೀನಿ, ದಟ್ ಇಸ್ ನಾಟ್ ಕುಲ್ದೀಪ್ ಯಾದವ್ಸ್ ಗೇಮ್ ಚೇಂಜಿಂಗ್. ಸೊ ವಾಟ್ ಈಸ್ ಯುವರ್ ಗೇಮ್ ಚೇಂಜರ್? ಅದೇ ಪಾರ್ಟ್ 2. ಪಾರ್ಟ್ 2 ಇಸ್ ಆಲ್ ಅಬೌಟ್ ಯು, ಪಾರ್ಟ್ 1 ಇಸ್ ಆಲ್ ಅಬೌಟ್ ವಿಷನ್. ಸೊ ತಾವೆಲ್ಲ ಕಂಡುಹಿಡಿಬೇಕು, ಅದು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ 2 ಜನ ಕೂತಿದ್ದಾರೆ, ನಮ್ಮ ಎದೇನು ರಕ್ಷಿತಾ ಆ್ಯಂಡ್ ಮನೋಜ್ ಅವರು, ಸಾರಿ ತಮ್ಮ ಹೆಸರು ಫ್ರೀಕ್ವೆಂಟಾಗಿ ಹೇಳ್ತಾ ಇದ್ದೀನಿ. ಅವರು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಸರ್, ನಾನು ಬಂದು 10th ಚೆನ್ನಾಗಿ ಮಾತಾಡಿದ್ದೀನಿ, 5 ವರ್ಷ ನಾನು ಏನು ಮಾಡಿಲ್ಲ, ಡೈರೆಕ್ಟಾಗಿ ಮೈಕ್ ಕೊಡಿ ಸರ್ ಮಾತಾಡ್ತೀನಿ. ಆಗಲ್ಲ ಬ್ರದರ್, ಯು ಕೆನಾಟ್ ಟಾಕ್ ಲೈಕ್ ದ್ಯಾಟ್. ನಾನು ನನಗೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ನನಗೆ ಭಾಳ ಸ್ಟ್ಯಾಮರಿಂಗ್ ಇತ್ತು ಏಜ್ನಲ್ಲಿ ಇರುವಾಗ, ಮೇ ಬಿ ಐ ಥಿಂಕ್ 11th 10th ಎಲ್ಲ ಇರುವಾಗ ಸ್ಟ್ಯಾಮರ್ ಮಾಡ್ತೀನಿ. ಐ ಸ್ಟ್ಯಾಮರ್ ಅ ಲಾಟ್. ಜನ ನೋಡಿದಾನ ಗಾಬರಿ ಆಗಿಬಿಡ್ತೀನಿ. ಸ್ಟೇಜ್ ಹೋಗುವಾಗ ಭಾಳ ಒಂದು ಭಯ, ಅದು ಎಲ್ಲೋ ಒಳಗಡೆ ಒಂದು ಫೀಲಿಂಗ್ ಬಂದುಬಿಡ್ತದೆ. ನಾವೇದೋ ಮಾತಾಡ್ಲಿಕ್ಕೆ ಬರ್ತೀವಿ, ಮೌತ್ ಅರೆಸ್ಟ್ ಆಗಿಬಿಡ್ತದೆ. ಅದು ಏನು ವರ್ಡ್ ಔಟ್ಸೈಡ್ ಬರಲ್ಲ, ನಥಿಂಗ್ ಕಮ್ಸ್ ಔಟ್. ಏನೇನೋ ಟ್ರೈ ಮಾಡ್ತೀನಿ, ಎಲ್ಲ ಇಲ್ಲಿ ಇರ್ತದೆ, ಬಟ್ ಔಟ್ಸೈಡೇ ಬರಲ್ಲ, ಏರ್ ಮಾತ್ರ ಬರ್ತದೆ. ನಾನು ಏನಪ್ಪ ಅದು, ನಮಗಿದೇದೋ ಸೈಕಾಲಜಿಕಲಿ ಪ್ರಾಬ್ಲಮ್ ಇರಬೇಕು, ನಾವಾಗೇನೋ ಪಬ್ಲಿಕ್ ಸ್ಪೀಕಿಂಗೇ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ನಾನು ಹೋಗಿ ಒಂದು ಟೀಚರಲ್ಲಿ, ನಮ್ಮ ಸ್ಕೂಲ್ ಟೀಚರ್ ಒಬ್ಬರಲ್ಲಿ ಹೋಗಿ ಹೇಳಿದ್ದೀನಿ, ಮೇಡಮ್ ಈ ಥರ ನನಗೆ ಮಾತಾಡಬೇಕನ್ನೋ ಆಸೆ, ಮಾತಾಡ್ಲಿಕ್ಕೆ ತುಂಬ ನನ್ನಲ್ಲಿ ಇದೆ, ಬಟ್ ಮಾತು ಬರ್ತಾ ಇಲ್ಲ, ಏನು ಮಾಡೋದು? ಅವ್ರು ಹೇಳಿದ್ದಾರೆ, ಮಿರರ್ ಮುಂಚೆ ಮಾತಾಡಿ ಮಾರೇನು. ಹೋಗಿ ಒಂದು ಮಿರರ್ ಇಟ್ಕೊಂಡು ಚೆನ್ನಾಗಿ ಮಾತಾಡಿ ಬರ್ತದೆ. ನಾನು ಮಿರರ್ ಮುಂಚೆ ಮಾತಾಡಿದ್ದೀನಿ, ಚೆನ್ನಾಗಿ ಬರ್ತದೆ, ಬಟ್ ಸ್ಟೇಜ್ ಬಂದಮೇಲೆ ಜನ ನೋಡಿದ ತಕ್ಷಣ ಗಾಬರಿಯಾಗಿ ಪುನಃ ಇಟ್ ಸ್ಟಾಪ್ಸ್. ದೆನ್ ಇದೇನು ಮಾರೇದು, ನಮಗೆ ಈ ಥರ ಆಗ್ತಾಯಿದೆ. ನಾನು ಏನೇನೋ ಟ್ರೈ ಮಾಡಿ ಒಂದಿನ ಟೀಚರ್ ಹೇಳಿದ್ದು, ನೀವು ಬಹುಶಃ ಯಾಕೆ ನಿಮಗೆ ಈ ಭಯ ಬರ್ತಾ ಇದೆನಾ, ನೀವು ಸ್ಟೇಜ್ ಹೋಗಿ ಒಂದು ವೇಳೆ ಚೆನ್ನಾಗಿ ಮಾತಾಡಿಲ್ಲನ ಜನ ನಿಮಗೆ ನಗೆ ಆಡ್ತಾರೆ ಅಂತ ಹೇಳ್ಕೊಂಡು ತಾವಕ್ಕೂ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಬಹುಶಃ ಅದಕ್ಕೆ ನಿಮಗೆ ಬರ್ತಾ ಇಲ್ಲ. ನೀವು ಸ್ಟೇಜ್ ಹೋಗಿ ಯಾರು ಇಲ್ಲಿ ಇದ್ದಾರೆ ಎಲ್ಲ ಮರೆತುಬಿಡಿ. ಡೋಂಟ್ ಈವನ್ ಥಿಂಕ್ ಪೀಪಲ್ ಆರ್ ಹಿಯರ್. ಜಸ್ಟ್ ಇಮ್ಯಾಜಿನ್ ಯು ಆರ್ ಟಾಕಿಂಗ್ ಟು ಅನ್ ಎಂಟಿ ಆಡಿಯನ್ಸ್. ಈ ಆಡಿಟೋರಿಯಂ ಎಂಟಿ ಇದೆ, ಈ ಆಡಿಟೋರಿಯಂನಲ್ಲಿ ಬಂದು ತಾವು ಮಾತಾಡ್ತೀರ, ಯಾವ ಥರ ಮಾತಾಡ್ತೀರಿ ಆ ಥರ ಮಾತಾಡಿ. ದೆನ್ ಐ ವೆಂಟ್, ಒಂದು ಅರ್ಧ ಅದೇ ಥರ ಟ್ರೈ ಮಾಡಿ ಮಾತಾಡಿದ್ದೀನಿ. ಅರ್ಧದಲ್ಲಿ ಜನ ಎಲ್ಲ ಬಂದುಬಿಟ್ಟಿದ್ದಾರೆ ಪುನಃ. ಐ ಥಿಂಕ್ ಮೈ ಮೈಂಡ್ ವಾಸ್ ಏಬಲ್ ಟು ಸಿ ದ ಪೀಪಲ್. ಅಗೇನ್ ಸ್ಟ್ಯಾಮರ್ ಆಯಿತು, ಓಡಿ ಬಂದುಬಿಟ್ಟಿದ್ದೀನಿ. ದೆನ್ ಐ ಟುಕ್ ಇಟ್ ಎಸ್ ಅ ಚಾಲೆಂಜ್. ಐ ಸೆಡ್, ಇದು ನಾನು ಯಾವ ಕಾರಣಕ್ಕೂ ಅದು ಕಂಟ್ರೋಲ್ ಮಾಡಲೇಬೇಕು. ಇಂಜಿನಿಯರಿಂಗ್ನಲ್ಲಿ ಎವ್ರಿ ಸಿಂಗಲ್ ಪ್ರೋಗ್ರಾಮ್ ನಾನೇ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ, ಮೇಡಮ್ ನಾನು MC ಮಾಡ್ಬೋದಾ, ನಾನು ವೋಟ್ ಆಫ್ ಥ್ಯಾಂಕ್ಸ್ ಕೊಡ್ಬೋದಾ, ನಾನು ಚೀಫ್ ಗೆಸ್ಟ್ ಹೋಗಿ ಒಂದು ಬಕ್ಕೆ ಕೊಡ್ತೀನಿ, ನನಗೆ ಕೊಡ್ತೀರಾ? ಆಮೇಲೆ MBAದಲ್ಲಿ, IPS ಟ್ರೈನಿಂಗ್ನಲ್ಲಿ, ಎಲ್ಲ ಕಡೆಯಲ್ಲಿ ನನ್ನ ವೀಕ್ನೆಸ್ ಏನಿತ್ತು ನಾನು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡಿದ್ದೀನಿ. ದಟ್ ಇಸ್ ಬಿಕಮ್ ಮೈ ಸ್ಟ್ರೆಂತ್ ನಾವು. ಸೊ ತಮಗೇನು ಹೇಳ್ತಾನೆ, ದಯವಿಟ್ಟು ಇದು ಕ್ಲಾಪ್ ಆ ಥರ ಏನಿಲ್ಲ, ಇಟ್ಸ್ ನಾಟ್ ಅಬೌಟ್ ಎ ಕ್ಲಾಪ್. ಸೊ ತಾವು ಕಂಡುಹಿಡಿಬೇಕು, ಯು ಹ್ಯಾವ್ ಟು ವರ್ಕ್ ಆನ್ ಇಟ್, ಯು ಹ್ಯಾವ್ ಟು ರಿಯಲಿ ವರ್ಕ್ ಆನ್ ಇಟ್. ಎಗೇನ್ ಕ್ರಿಕೆಟ್ ಎಕ್ಸಾಂಪಲ್ ಬರ್ತೀನಿ. ವಿರಾಟ್ ಕೊಹ್ಲಿ ಅವರು 3-4 ವರ್ಷಕ್ಕೆ ಹಿಂದೆ ಲಂಡನ್ ಹೋಗ್ತಾರೆ, ಇಂಡಿಯಾ-ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್. 5 ಟೆಸ್ಟ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ತಗೊಂಡಿದ್ದ ಸ್ಕೋರ್ 37 ರನ್ಸ್. ನಮಗೆ ಜ್ಞಾಪಕ ಇದೆ ಯಾವಾಗ ಗೊತ್ತಿಲ್ಲ, 2015 4 ವರ್ಷಕ್ಕೆ ಹಿಂದೆ 5 ಟೆಸ್ಟ್ ಮ್ಯಾಚ್ನಲ್ಲಿ 37 ರನ್ಸ್ ಸ್ಕೋರ್ ಮಾಡ್ತಾರೆ. ಅವ್ರು ಹೋಗ್ತಾರೆ, ಜೇಮ್ಸ್ ಆ್ಯಂಡರ್ಸನ್ ಬೌಲಿಂಗ್ ಮಾಡ್ತಾನೆ, ಕರೆಕ್ಟಾಗಿ ಔಟ್ ಸ್ವಿಂಗರ್ ಆಗ್ತದೆ, ವಿರಾಟ್ ಕೊಹ್ಲಿ ಟಚ್ ಮಾಡ್ತಾರೆ, ಸ್ಲಿಪ್ನಲ್ಲಿ ಕ್ಯಾಚ್ ತಗೊಳ್ತಾರೆ. ನಮಗೆಲ್ಲರೂ ಗೊತ್ತು ವಿರಾಟ್ ಕೊಹ್ಲಿಗೆ ಏನಿಲ್ಲ, ಟೋಟಲಿ ಔಟ್ ಆಫ್ ಫಾರ್ಮ್, ಕಂಪ್ಲೀಟ್ ಸ್ವಿಂಗ್ ಬೌಲಿಂಗ್ ಆಡ್ಲಿಕ್ಕೆ ಬರ್ತಾ ಇಲ್ಲ. ಪುನಃ ವಿರಾಟ್ ಕೊಹ್ಲಿ ಇಂಡಿಯಾ ಬಂದುಬಿಟ್ಟು 2018 ಪುನಃ ಇಂಗ್ಲೆಂಡ್ ಹೋಗ್ತಾರೆ. ಕರೆಕ್ಟ್? ಎಷ್ಟು ರನ್ ಸ್ಕೋರ್ ಮಾಡಿದ್ದಾರೆ? 530 ರನ್ ಸ್ಕೋರ್ ಮಾಡಿದ್ದಾರೆ. ಸೊ ಯಾರೋ ಇಂಟರ್ವ್ಯೂದಲ್ಲಿ ಹೇಳ್ತಾರೆ ವಿರಾಟ್ ಕೊಹ್ಲಿಗೆ, ಏನು ಸಾಹೇಬ್ರೆ ಇಷ್ಟು ಚೆನ್ನಾಗಿ 2 ವರ್ಷದಲ್ಲಿ ಚೇಂಜ್ ಆಗಿಬಿಟ್ಟಿದ್ದೀರಾ? ವಿರಾಟ್ ಕೊಹ್ಲಿ ಸೆಡ್, ಲುಕ್, ಅಂತ ಆ ಟೈಮ್ನಲ್ಲಿ 5 ಟೆಸ್ಟ್ನಲ್ಲಿ 37 ರನ್ ಸ್ಕೋರ್ ಮಾಡಿದ್ದೀನಿ. ವೆನ್ ಐ ವೆಂಟ್ ಟು ಮೈ ಡ್ರಾಯಿಂಗ್ ಬೋರ್ಡ್, ಕೂತ್ಕೊಂಡು ಯಾಕೆ ನಾವು ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಚೆಕ್ ಮಾಡೋ ನನಗೆ ಗೊತ್ತಾಯಿತು. ಒನ್, ಮೈ ಮೈಂಡ್ ಇಸ್ ಹ್ಯಾವಿಂಗ್ ಫಿಯರ್, ಸ್ವಿಂಗ್ ಬೌಲಿಂಗ್ ಎಲ್ಲ ಫಿಯರ್ ಇದೆ ಇಂಗ್ಲೆಂಡ್ನಲ್ಲಿ. ಸೆಕೆಂಡು, ನನ್ನ ಸ್ಟ್ಯಾಂಡ್ಸ್ನಲ್ಲಿ ಪ್ರಾಬ್ಲಮ್ ಇತ್ತು, ವೆಯ್ಟ್ ಟ್ರಾನ್ಸ್ಫರ್ ವಾಸ್ ಅ ಪ್ರಾಬ್ಲಮ್. ಆಮೇಲೆ ನಾನು ನನ್ನ ಕೋಚಲ್ಲಿ ಹೋಗಿ ಫುಲ್ ಸರಿ ಮಾಡಿಸಿ 2 ವರ್ಷ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿಸಿ ಐವ್ ಇಂಪ್ರೂವ್ಡ್. ಸೊ ಆ ಥರ ನಮಗೆ ಪ್ರಾಬ್ಲಮ್ ಏನು ಲೈಫ್ನಲ್ಲಿ, ಮೊಮೆಂಟ್ ಯು ಫೀಲ್ ಸಮಥಿಂಗ್ ಇಸ್ ಲ್ಯಾಕಿಂಗ್, ತಕ್ಷಣ ಅದು ಬಿಟ್ಬಿಡ್ತೀರ, ನಮಗೆ ಅದು ಬೇಡಪ್ಪ, ನಮಗೆ ಪಬ್ಲಿಕ್ ಸ್ಪೀಕಿಂಗ್ ಬರಲ್ಲ, ನಾವು ಬಿಟ್ಬಿಡೋಣ, ಬೇಡ ನಮಗೆ
ಬಟ್ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಇನ್ ಟು ಅ ಸ್ಟ್ರೆಂತ್. ತಾವು ಬಂದು ನಮ್ಮ ದಿನೇಶ್ ಸಾಹೇಬ್ರಲ್ಲಿ ಸರ್ ನನಗೆ ಇವತ್ತು ಅಣ್ಣಾಮಳೆ ಯಾರೋ ಒಬ್ಬರು ಬರ್ತಾರೆ ಸರ್, ನನಗೊಂದು ಚಾನ್ಸ್ ಕೊಟ್ಟಿದ್ದೀರಾ, ನಾನು MC ಮಾಡ್ತೀನಿ ಅಂತ ತಾವು ಹೇಳಲ್ಲ, ಎಲ್ಲಿಂದ ಇಂಪ್ರೂವ್ ಆಗೋದು ಅದು? ಇವತ್ತು ನಮ್ಮ ರಕ್ಷಿತ್ ಅವರು ಮನೋಜ್ ಅವರಿಬ್ಬರು 2200 ಜನ ಮುಂಚೆ ಅವರು ಮಾತಾಡ್ತಾ ಇದ್ದೀರಾ, ಕರೆಕ್ಟಾ? 2200 ಪೀಪಲ್. ಭಯ ಇದೆ ತಮಗೊಳಗಡೆ? ನೋ ಫಿಯರ್? ಸ್ವಲ್ಪ ಇದೆ ಅಬ್ಸಲ್ಯೂಟ್ಲಿ ನೋ ಫಿಯರ್. ಓಕೆ. ಅರಿಸ್ಟಾಟಲ್ ಅವರು ಹೇಳಿದ್ದಾರೆ, ಯಾವುದೇ ಒಂದು ಮನುಷ್ಯಕ್ಕೂ ಫಿಯರ್ ಇಲ್ಲ, ನೀವುಗಳಲ್ಲಿ ಯಾರೂ ಇಲ್ಲ. ಕರೇಜ್ ಇಸ್ ನಾಟ್ ದಿ ಆಬ್ಸೆನ್ಸ್ ಆಫ್ ಫಿಯರ್, ಕರೇಜ್ ಇಸ್ ದ ಎಬಿಲಿಟಿ ಟು ಮಾಸ್ಕ್ ಫಿಯರ್. ಸೊ ಬಹುಶಃ ಅವ್ರಿಗೆ ಭಯ ಇದೆ, ಬಟ್ ಅವರು ಮಾಸ್ಕ್ ಮಾಡ್ತಾ ಇದ್ದಾರೆ, ಕರೆಕ್ಟಾ? ಚೆನ್ನಾಗಿ ಮಾಸ್ಕ್ ಮಾಡ್ತಾ ಇದ್ದಾರೆ ಅವರಿಬ್ಬರು. ಎಲ್ಲರಿಗೂ ಭಯ ಇದೆ, ನನಗೆ ಭಯ ಇದೆ. ಅಯ್ಯೋ 1 hour ಮಾತಾಡಬೇಕು, ಕೈನಲ್ಲಿ ನೋಟ್ಸ್ ಏನಿಲ್ಲ, ಅಬ್ಸಲ್ಯೂಟ್ಲಿ ನೋ ನೋಟ್ಸ್, ನೋ ಪೆನ್, ಇದು ಮಾತ್ರ ಇದೆ. ಬಟ್ 1 hour ನಾನು ನಿಮಗೆ ಎಂಗೇಜ್ ಮಾಡಬೇಕು. ತಾವು ಆವಾಗ ಜೋಕ್ ಹೇಳಬೇಕು, ಯು ಹ್ಯಾವ್ ಟು ಲಾಫ್. ಸ್ವಲ್ಪ ನಾನು 5 ನಿಮಿಷ ಫ್ರೀ ಬಿಟ್ಟಿದ್ದೇನೆ, ತಾವು ನಿದ್ರೆ ಮಾಡ್ಲಿಕ್ಕೆ ಹೋಗ್ತೀರಾ, ತಕ್ಷಣ ಒಂದು ಜೋಕ್ ನಡ್ಬಿಡಬೇಕು, ಸೊ ದಟ್ ಯು ಲಾಫ್. ಸೊ ದಟ್ ನಾನು ಪ್ಲ್ಯಾನ್ ಮಾಡಬೇಕು. ತಮ್ಮಲ್ಲಿ ಮಾತಾಡ ಮೈ ಮೈಂಡ್ ಇಸ್ ಪ್ಲ್ಯಾನಿಂಗ್. ಸೊ ನನಗೆ ಭಯ, ಅಯ್ಯೋ ನೆಕ್ಸ್ಟ್ ಜೋಕ್ ಎಲ್ಲಿಂದ ಕಂಡುಹಿಡಿಯೋದು, ಇವರೆಲ್ಲ ನಿದ್ರೆ ಮಾಡ್ಲಿಕ್ಕೆ ಹೋಗಿದ್ದಾರೆ, ಏನು ಮಾಡೋದು? ಎವ್ರಿಬಡಿ ಹ್ಯಾಸ್ ಗಾಟ್ ಫಿಯರ್, ಹಿ ಹ್ಯಾಸ್ ಗಾಟ್ ಫಿಯರ್, ಐ ಹ್ಯಾವ್ ಗಾಟ್ ಫಿಯರ್. ಫಿಯರ್ ಎಲ್ಲ ಯಾರೂ ಇಲ್ಲ. ಸೊ ದಯವಿಟ್ಟು ಕನ್ವರ್ಟ್ ದಟ್ ವೀಕ್ನೆಸ್ ಇನ್ ಟು ಯುವರ್ ಸ್ಟ್ರೆಂತ್. ತಾವು ಮಾಡಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಾತ್ರ ಫ್ರೀಯಾಗಿ ಸಿಗ್ತದೆ ತಮಕು. ದಿಸ್ ಇಸ್ ದ ಓನ್ಲಿ ಟೈಮ್ ವೇರ್ ಇಟ್ ಇಸ್ ಫ್ರೀ. ಪಬ್ಲಿಕ್ನಲ್ಲಿ ಹೋಗಿ 10 ಜನ ಸೇರಿಯಪ್ಪ ನಾನು ಮಾತಾಡಿ ಪ್ರಾಕ್ಟೀಸ್ ಮಾಡಬೇಕನ್ನ ಕಲ್ ತೊಗೊಂಡು ಹೊಡಿತಾರೆ 100%. ನೀವು ಮಾತಾಡೋದು ನಾನು ಹೇಳ್ಬೇಕಾನು. ಬಟ್ ಕಾಲೇಜ್ನಲ್ಲಿ, ಸ್ಕೂಲ್ದಲ್ಲಿ, ನೆಕ್ಸ್ಟ್ ತಾವು ಆರ್ಟ್ಸ್ ಕಾಲೇಜ್, ಇಂಜಿನಿಯರಿಂಗ್ ಎಲ್ಲಿ ಹೋಗ್ತಿರೋ, ನಿಮಗೆ ಸಿಕ್ಕಾಪಟ್ಟ ಆಪರ್ಚುನಿಟಿ ವೇದಿಕೆ ಇದರಲ್ಲಿ ಸಿಗ್ತದೆ. ತಾವೇ ಬಂದು ಮೇಲೆ ಬಂದು ಮೈಕ್ ತಗೊಂಡು ಮಾತಾಡ್ತಾ ಇರಬೇಕು. ನೀವು ಮಾತಾಡೋದು ಅವ್ರಿಗೆ ಅರ್ಥ ಆಗ್ತದೆ, ಇಂಪಾರ್ಟೆಂಟ್ ಇಲ್ಲ. ದ ಫಸ್ಟ್ ಸ್ಟೆಪ್ ಇಸ್ ಸ್ಪೀಕಿಂಗ್ ಕಾನ್ಫಿಡೆಂಟ್ಲಿ. ದ ಸೆಕೆಂಡ್ ಸ್ಟೆಪ್ ಇಸ್ ಸ್ಪೀಕಿಂಗ್ ವೆಲ್. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇದು. ದ ಥರ್ಡ್ ಸ್ಟೆಪ್ ಇಸ್ ಸ್ಪೀಕಿಂಗ್ ಎಕ್ಸ್ಟ್ರಾರ್ಡಿನರಿ. ದ ಫೋರ್ತ್ ಸ್ಟೆಪ್ ಇಸ್ ತಾವು ಮಾತಾಡಿದ ತಕ್ಷಣ, ಅದಕ್ಕೆ ಹೇಳ್ತಾರೆ ಡೆಮಸ್ತನಿಸ್ ಒಬ್ಬ ಗ್ರೀಸ್ ಫಿಲಾಸಫರ್, ಚೆನ್ನಾಗಿ ಮಾತಾಡ್ತಾರೆ. ಡೆಮಸ್ತನಿಸ್ ಮಾತಾಡಿದ ತಕ್ಷಣ ಎಲ್ಲರೂ ಹೇಳ್ತಾರಮ್ಮ, ಜನರು ಎಲ್ಲ ಹೊಡ್ಲಿಕ್ಕೆ ಹೋಗೋಣ. ನಾವೆಲ್ಲ ಕೆಲವು ಜನ ಮಾತಾಡುವಾಗ ಕ್ಲಾಪ್ ಮಾತ್ರ ಮಾಡ್ತೀವಿ. ಕೆಲವು ಜನ ಮಾತಾಡಿದ ಮೇಲೆ ತಕ್ಷಣ ಇದು ನಿಂತ್ಕೊಂಡು ಬನ್ನಿ ಸರ್ ಹೋಗೋಣ, ಯಾರು ಕೊಡೋಣ ಹೇಳಿ ಸರ್. ಸೊ ಆ ಲೆವೆಲ್ ಆಫ್ ಸ್ಪೀಕಿಂಗ್ ದಟ್ ವಿಲ್ ಕಮ್. ಇಟ್ಸ್ ಆಲ್ ಸ್ಟೆಪ್ ಬೈ ಸ್ಟೆಪ್. ಸೊ ದಿ ಸೆಕೆಂಡ್ ಪಾರ್ಟ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ವೇರ್ ಯು ಗಾಟ್ ಟು ಫೈಂಡ್ ಒನ್ ದಟ್ ಈಸ್ ಅ ಗೇಮ್ ಚೇಂಜರ್ ಫಾರ್ ಯು. ತಮಗೆ ಒಂದು ವಿಷಯ ಗೇಮ್ ಚೇಂಜರ್, ಅದು ಏನನ್ನು ತಾವು ಕಂಡುಹಿಡಬೇಕು. ಪ್ಲೀಸ್ ಫೈಂಡ್ ಇಟ್ ಔಟ್, ಪ್ಲೀಸ್ ವರ್ಕ್ ಆನ್ ಇಟ್, ಮೇಕ್ ಇಟ್ ಪರ್ಫೆಕ್ಟ್, ಮೇಕ್ ಇಟ್ ವರ್ಲ್ಡ್ ಕ್ಲಾಸ್ ಇರಬೇಕು. ಸುಮ್ಮನೆ ಬಂದು ಉಜಿರೆಯಲ್ಲಿ ನಾನೇ ಬೆಸ್ಟ್ ಸಾರ್, ಪರವಾಗಿಲ್ಲ ರಾಜ, ಉಜಿರೆಯಲ್ಲಿ ಬಯಾಲಜಿದಲ್ಲಿ ನೀವು ಫಸ್ಟ್ ಮಾರ್ಕ್ ತೊಗೊಂಡಿದ್ದೀರಾ, ಪರವಾಗಿಲ್ಲ. ಬಟ್ ಕರ್ನಾಟಕದಲ್ಲಿ ಎಷ್ಟು ಸ್ಕೂಲ್ಸ್ ಇದೆ, ಇಂಡಿಯಾದಲ್ಲಿ ಎಷ್ಟು ಕಾಲೇಜಸ್ ಇದೆ? 2 ಲಕ್ಷ ಸ್ಕೂಲ್ಸ್ ಇದೆ, 2 ಲಕ್ಷ ಜನ ನಿಮ್ಮ ಥರ ಇದ್ದಾರೆ. ಸೊ ನಿಮ್ಗೆ ಯಾವಾಗಲೂ ನಿಮ್ಮ ಆಸ್ಪಿರೇಷನ್ ಭಾಳ ದೊಡ್ಡದಾಗಿರಬೇಕು. ಇಲ್ಲ ಸರ್ ಉಜಿರೆಯಲ್ಲಿ ನಾನೇ ಬೆಸ್ಟ್ 100 ಮೀಟರ್ ರನ್ನರ್, ನನಗೆ ಯಾರು ಮುಟ್ಲಿಕ್ಕೆ ಆಗಲ್ಲ. ಉಜಿರೆಯಲ್ಲಿ ಬೆಸ್ಟ್ ವಾಲಿಬಾಲ್ ಪ್ಲೇಯರ್ ನಾನು ಸರ್, ಆಗಲ್ಲ. ಶುಡ್ ಆಸ್ಪೈರ್ ಬಿಗರ್. ಇದರಲ್ಲಿ ತುಂಬ ಸ್ಪೋರ್ಟ್ಸ್ ಪೀಪಲ್ ಇರ್ತಾರೆ. ಜನರಲಿ SDM ಕಾಲೇಜ್ ಇಸ್ ನೋನ್ ಫಾರ್ ಇಟ್ಸ್ ಸ್ಪೋರ್ಟ್ಸಿಂಗ್ ಟ್ಯಾಲೆಂಟ್. ನಾನು ತುಂಬ ಕಡೆ ನೋಡುವಾಗ ಸ್ಕೂಲ್ ಲೆವೆಲ್ ಗೇಮ್ಸ್ನಲ್ಲಿ ತಾವೆಲ್ಲ ಭಾಳ ಡಾಮಿನೇಟ್ ಮಾಡ್ತೀರಾ. ವಾಲಿಬಾಲ್, ಫುಟ್ಬಾಲ್, ಐ ಥಿಂಕ್ ಅಥ್ಲೀಟ್ ತಾವೆಲ್ಲ ನ್ಯಾಚುರಲಿ ಮ್ಯಾಂಗ್ಳೂರಲ್ಲಿ ಫಿಶ್ ಎಲ್ಲ ತಿನ್ಕೊಂಡು ಭಾಳ ಸ್ಟ್ರಾಂಗ್ ಬಾಡಿ ತಮಕು. ಯು ಈಟ್ ಲಾಟ್ ಆಫ್ ಫೈಬರ್ ಫುಡ್ ತಾವು ಜಾಸ್ತಿ ತಿಂತೀರಾ. ಸೊ ಯು ಹ್ಯಾವ್ ವೆರಿ ಗುಡ್ ಬಾಡಿ. ಸೊ ಅದರಲ್ಲಿ ನಿಮ್ಮ ಆಸ್ಪಿರೇಷನ್ ಏನಿರಬೇಕು? ಟು ಬಿ ಎ ವರ್ಲ್ಡ್ ಕ್ಲಾಸ್. ಇಂಡಿಯಾದಲ್ಲಿ ಬೆಸ್ಟ್ 100 ಮೀಟರ್ ರನ್ನ, ವರ್ಲ್ಡ್ನಲ್ಲಿ ಬೆಸ್ಟ್ 100 ಮೀಟರ್ ರನ್. ನಿಮ್ಮ ಡ್ರೀಮ್ ಸ್ವಲ್ಪ ದೊಡ್ಡದಾಗಿ ಇಡೋಣ. ಯಾಕೆಂದ್ರೆ ಡ್ರೀಮ್ಸ್ ಕಮ್ ಚೀಪ್. ಎಲ್ಲ ಡ್ರೀಮ್ಸು ಚೀಪು. ದೇವರು ಬಂದು ನೈಟ್ ಭಾಳ ದೊಡ್ಡ ಕನಸು ಕಂಡುಬಿಟ್ಟಿದ್ದಾರೆ ಮಾರೆ, ಕ್ರೆಡಿಟ್ ಕಾರ್ಡ್ನಲ್ಲಿ 200 ರೂಪಾಯಿ ಡೆಪಾಸಿಟ್ ಮಾಡಿ ನೆಕ್ಸ್ಟ್ ಕನಸು ಮಾಡ್ಲಿಕ್ಕೆ ನಾನು ಬಿಡಲ್ಲ. ನೋ, ಇಟ್ಸ್ ಫ್ರೀ, ಇಟ್ಸ್ ಅಬ್ಸಲ್ಯೂಟ್ಲಿ ಫ್ರೀ. ಯಾವ ಡ್ರೀಮಕ್ಕೂ ದುಡ್ಡು ಕೊಡಬೇಕು ಎಲ್ಲಿ ಇಲ್ಲ. ಫ್ರೀಯಾಗಿ ಏನು ಬೇಕೋ ಡ್ರೀಮ್ ಮಾಡೋಣ. ಯು ಕ್ಯಾನ್ ಡ್ರೀಮ್ ಎನಿಥಿಂಗ್ ಯು ವಾಂಟ್. ಸೊ ಎನಿಥಿಂಗ್ ಯು ವಾಂಟ್ ಯು ಕ್ಯಾನ್ ಡ್ರೀಮ್ ಬಿಗ್. ವೈ ಡು ಯು ವಾಂಟ್ ಟು ಡ್ರೀಮ್ ಸ್ಮಾಲ್? ಏನೋ ಈ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದಬೇಕು ಸರ್, ನನ್ನ ಕನಸು ಏನು ಗೊತ್ತಾ ಸರ್, ಬೆಂಗಳೂರಲ್ಲಿ ಒಂದು ಕೆಲಸಕ್ಕೆ ಸೇರಬೇಕು, ಅದೆಲ್ಲ ಡ್ರೀಮಾ ಮರೆಯೋದು. ಅದೆಲ್ಲ ಫ್ರೀ ಆಗಿರುವಾಗ ದೊಡ್ಡದಾಗಿ ಕನಸು ಕಾಣೋಣ. ವೈ ಶುಡ್ ವಿ ಡ್ರೀಮ್ ಸೋ ಸ್ಮಾಲ್ ಆ್ಯಂಡ್ ಸೋ ಚೀಪ್? ಡ್ರೀಮ್ ಬಿಗ್. ಬಿಕಾಸ್ ಯುವರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಇಸ್ ಕಂಬೈನಿಂಗ್ ನಾವು. ದ ಫಸ್ಟ್ ಪಾರ್ಟ್ ವಿ ಸ್ಪೋಕ್ ಅಬೌಟ್ ಪರ್ಪಸ್, ವಿಷನ್ ಆ್ಯಂಡ್ ಫ್ಯೂಚರ್. 3 ವಿಷಯ ಮಾತಾಡಿದ್ವಿ. ಸೆಕೆಂಡ್ ಪಾರ್ಟ್ ಗೇಮ್ ಚೇಂಜರ್ ಬಗ್ಗೆ ಮಾತಾಡಿದ್ವಿ. ಇದೆಲ್ಲ ಕಂಬೈನ್ ಆಗ್ತದೆ ಲೈಫ್ನಲ್ಲಿ. ಒಂದು ಟೈಮಲ್ಲಿ ಇಟ್ ಆಲ್ ವಿಲ್ ಕಂಬೈನ್. ಸೊ ದಯವಿಟ್ಟು, ಐ ಆಮ್ 40 minutes into my speech. So, bigger purpose, bigger vision, create a future, find out one thing that is a game changer for you. ಇನ್ನೊಂದು ಸೀಕ್ರೆಟ್ ತಮಗೆ ಹೇಳ್ತೀನಿ. ಇವತ್ತು ದಿನೇಶ್ ಚೋಟಾ ಸಾಹೇಬ್ರಲ್ಲಿ ಇದ್ದಾರೆ. ಇದು ನನಗೆ ತುಂಬ ವರ್ಷ ಆದಮೇಲೆ ಕಂಡುಹಿಡಿದರು. ಅವರಲ್ಲಿ ಹೋಗಿ ಸರ್ ನಿಮ್ಮಲ್ಲಿರುವ ಬೆಸ್ಟ್ 10 ಸ್ಟೂಡೆಂಟ್ ಹೇಳಿ ಸರ್. ಇವತ್ತು ಅವ್ರ ಮೇಲೆ ಕರ್ಕೊಂಡು ಬಂದು ಸರ್ ನೀವು ನಿಜವಾಗಿ ಸುಳ್ಳು ಹೇಳ್ಬಾರ್ದು ಸರ್, ನಿಜ ಹೇಳಬೇಕು. ನಿಮ್ಮ ಕಾಲೇಜಿನಲ್ಲಿ ತಾವು ಓದಿದ PUC 1 PUC 2ನಲ್ಲಿ 10 ಸ್ಟೂಡೆಂಟ್ ಹೆಸರು ಹೇಳಿನಾ? ಖಂಡಿತವಾಗಿ ಹೇಳ್ತಾರೆ ಅವರು.
ತಲೆಗೊಂದು ಗನ್ ಇಟ್ಕೊಂಡು ಹೇಳಿ ಸರ್ನ ಹೇಳಿಯೇ ಹೇಳ್ತಾರೆ. ಯಾಕೆ ನಾವು ಒಂದು ಟೀಚರ್ ಯಾವಾಗಲೂ ಎಲ್ಲರೂ ಪ್ರೀತಿ ಮಾಡಿಸ್ತಾರೆ, ಅಷ್ಟು ಈಸೆ ಹೆಸರು ಹೇಳಲ್ಲ. ಅಷ್ಟು ಈಸೆಗೆ ಒಂದು ಟೀಚರ್ ಬಂದು ಇವರೇ ಫೇವ್ರೇಟ್ ಅವರೇ ಫೇವ್ರೇಟ್ ಅಂತ ಹೇಳಲ್ಲ. ತಾವು ಇಷ್ಟು ಜನ ಇರುವಾಗ ದಿನೇಶ್ ಅವರು ಇಲ್ಲ ಸರ್ ಎಲ್ಲರೂ ನನ್ನ ಫೇವ್ರೇಟ್ನೇ ಹೇಳ್ತಾರೆ. ಬಟ್ ನಾವು ಸ್ವಲ್ಪ ಧಮಕಿ ಹಾಕುವಾಗ ಇಲ್ಲ ಸರ್ 10 ಜನ ಹೇಳ್ತಾರೆ. ಬಟ್ ನೆಕ್ಸ್ಟ್ ಕ್ವೆಶ್ಚನ್ ಅವರಲ್ಲಿ ಯಾಕೆ 10 ಜನ ನೀವು ಹೇಳ್ತಾ ಇದ್ದೀರಾ, ಇವತ್ತು ಹೇಳಿದ್ದೀರನ್ನ 10 ಪೀಪಲ್ ವಿಲ್ ಹ್ಯಾವ್ 1 ಕ್ವಾಲಿಟಿ ವಿಚ್ ಈ ಲೈಕ್ಸ್. ಅಷ್ಟೇ ಒಂದು ಕ್ವಾಲಿಟಿ ಅವ್ರಿಗೆ ಅಟ್ರಾಕ್ಟ್ ಮಾಡಿರಬೇಕು. ಸ್ಟೇಜ್ನಲ್ಲಿ ಆ ಫೆಲೋ ಸೂಪರ್ ಸಿಂಗರ್ ಸರ್, ಆ ಫೆಲೋ ಒಳ್ಳೆ ಡ್ಯಾನ್ಸರ್, ಅವನ ಕ್ಲಾಸ್ನಲ್ಲಿ ಭಾಳ ಆ್ಯಕ್ಟಿವ್ ಆಗಿರ್ತಾನೆ, ಅವನ ಸ್ಪೋರ್ಟ್ಸ್ನಲ್ಲಿ ಸೂಪರ್, ಅದನ್ನಲ್ಲಿ ಮಾತ್ರ ಒಂದು 10 ಜನ ಬರ್ತಾರೋ ಬಿಟ್ಟು ಎಲ್ಲ ಸ್ಕೋರ್ ಕಾರ್ಡು ತಗೊಂಡು ನೋಡಿದ್ದೀನಿ ಸರ್, ಎಲ್ಲ ಅನಲೈಸ್ ಮಾಡಿ ಎಲ್ಲ ಚೆಕ್ ಮಾಡಿ ಚಪಾತಿ ಥರ ಮಾಡಿ ಇಟ್ಟಿದ್ದೀನಿ, ಅದರಲ್ಲಿ 10 ಜನ ಹೇಳಲ್ಲ ಅವರು. ಇಟ್ ಈಸ್ ಆಲ್ ದಟ್ 1 ಕ್ವಾಲಿಟಿ ವಿಚ್ ಮಸ್ಟ್ ಹವ್ ಇಂಪ್ರೆಸ್ಡ್ ಹಿಮ್. ಸೇಮ್ ಥಿಂಗ್ ಯು ಆಸ್ಕ್ ವಿತ್ ಯುವರ್ ಟೀಚರ್ಸ್, 1 ಕ್ವಾಲಿಟಿ. ಅದರಲ್ಲಿ ಕೆಲವು ಜನ ಯಾರೋ ಒಬ್ಬರು ತಮ್ಮ ಪ್ರಕಾರ ಯಾರೋ ಒಬ್ಬರು ತರಲೇ ಇರ್ತೀರಾ, ಅವರು ಲೈಕ್ ಮಾಡ್ತಾರೆ, ಭಾಳ ಆ್ಯಕ್ಟಿವ್ ಸರ್ ಆ ಫೆಲೋ, ಭಾಳ ಧೈರ್ಯ ಅವನಕು, ಎಲ್ಲ ಕಡೆ ಪ್ರಾಬ್ಲಮ್ ಅವನೇ ಮಾಡುವುದು, ಬಟ್ ನಾವು ಲೈಕ್ ಮಾಡ್ತೀವಿ. ಏನೋ ಈ ಏಜಿಗೆ ಸ್ವಲ್ಪ ಕೆಪಾಸಿಟಿ ಆ ತಾಕತ್ತು ಬೇಕು. ಸೊ ಆ ಥರ ಇರ್ತೀರಾ, ದಟ್ ಈಸ್ ಯುವರ್ ಗೇಮ್ ಚೇಂಜರ್. ನಾನು ಮೊನ್ನೆ ಈ ಸಭೆಯಲ್ಲಿ ಹೇಳಲೇಬೇಕು. ಮೊನ್ನೆ ನಾನು ನಮ್ಮ ಕರ್ನಾಟಕ ಒಂದು ಮಂತ್ರಿ ಅವರು ಇಬ್ಬರು ಚಿಕ್ಕಮಂಗ್ಳೂರಲ್ಲಿ ಒಂದು ಕಾಲೇಜಿನಲ್ಲಿ ಕೂತಿದ್ದೀವಿ ಸ್ಟೇಜ್ನಲ್ಲಿ ಸರ್. ಆ ಮಂತ್ರಿ ಅವರು ಅದೇ ಕಾಲೇಜಿನಲ್ಲಿ ಓದಿದವರು, 5 ಬಾರಿ MLA ಆಗಿ ಸೆಲೆಕ್ಟ್ ಆಗಿದ್ದವರು. ಆ ಟೈಮಲ್ಲಿ ಅವರು ಸ್ಟೂಡೆಂಟ್ ಯೂನಿಯನ್ ಲೀಡರ್, ಆ ಕಾಲೇಜಿನಲ್ಲಿ ಆರ್ಟ್ಸ್ ಕಾಲೇಜಿನಲ್ಲಿ ಅವರು ಸ್ಟೂಡೆಂಟ್ ಯೂನಿಯನ್ ಲೀಡರ್ ಕೂಡ. ನಾನು ಪಕ್ಕದಲ್ಲಿ ಕೂತ್ಕೊಂಡು ಅವರಲ್ಲಿ ಸರ್ ನಿಮ್ಮ ಮೇಲೆ ಎಷ್ಟು ಕೇಸ್ ಇದೆ ಸರ್? ನನ್ನ ಮೇಲೆ ಏನೋ 37 ಕೇಸ್ ಇರಬೇಕು. ಆಯ್ತು ಸರ್ 37 ಕೇಸ್ನ ಯಾಕೆಂದರೆ ಕಾಲೇಜ್ ಟೈಮ್ನಲ್ಲಿ ಹೊಡೆದಿದ್ದು, ಅಲ್ಲಿ ಹೊಡೆದಿದ್ದು, ಇಲ್ಲಿ ಗಲಾಟೆ ಮಾಡಿದ್ದು, ರೋಡಿಗೆ ಬಂದಿದ್ದು, ಅದರಲ್ಲಿ 33-34 ಕೇಸ್. ತಪ್ಪೇನಿಲ್ಲ. ನಾವೊಂದು ಪೊಲೀಸ್ ಮೆನ್ನಾಗಿ ನೋಡುವಾಗ ಎಲ್ಲ ಕೇಸು ನಾವು ಸಮಭಾವನೆಯಲ್ಲಿ ನೋಡಲ್ಲ. ನಾವು ಇಂಡಿಯಾದಲ್ಲಿ ತಾವು ನೋಡಿದ್ದೀನ ರಸ್ತೆ ರೋಕೋ ಮಾಡುವುದು ನಮ್ಮ ಬ್ಲಡ್ನಲ್ಲಿ ಬಂದಿತ್ತು, ಅದು ಬ್ರಿಟಿಷ್ ಕೊಟ್ಟು ಹೋಗಿಬಿಟ್ಟಿದ್ದಾರೆ. ಸುಮ್ಮನೆ ಬಂದು ರೋಡಿಗೆ ಬಂದು ಬ್ಲಾಕ್ ಮಾಡೋದು ನಾವು ಒಂದು ಕೇಸ್ ಹಾಕ್ತೀವಿ. ಆ ಥರ ತುಂಬ ಕೇಸಸ್ ಅವ್ರ ಮೇಲಿದೆ. ಬಟ್ ನಾನು ಹೇಳಿದ್ದೀನಿ, ಒಂದು ವೇಳೆ ತಾವು ಒಳ್ಳೆ ಒಂದು ಹುಡುಗನಾಗಿ ಅಲ್ಲಿ ಕೂತ್ಕೊಂಡು ತಮ್ಮ ಮೇಲೆ ಏನೂ ಕೇಸ್ ಆಗದೆ, ತಾವು ಏನು ಪ್ರೊವೊಕೇಟಿವ್ ಭಾಷಣ ಮಾತಾಡದೆ ಒಳ್ಳೆ ರೀತಿಯಲ್ಲಿ ಬದುಕಿದ್ದೀರನ್ನ ಏನಾಗ್ತದೆ ಅವ್ರು ಹೇಳಿದ್ದು, ಈ ಸ್ಟೇಜ್ ಮೇಲೆ ನಾನು ಕೂರಲಲ್ಲ ಸರ್, ಈ ಸ್ಟೇಜ್ ಮೇಲೆ ನಾನು ಕೂತಿದ್ದೀನ, ನನಗೆ ಕೆಲವು ಕ್ವಾಲಿಟೀಸ್ ಇದೆ, ದಟ್ ಈಸ್ ಮೈ ಗೇಮ್ ಚೇಂಜರ್. ಧೈರ್ಯ. ಫಸ್ಟ್ ನಾನು ರಸ್ತೆಗೆ ಬರ್ತೀನಿ, ನಾನು ಗಲಾಟೆ ಮಾಡ್ತೀನಿ, ನಾನು ಜೋರಾಗಿ ಮಾತಾಡ್ತೀನಿ. ಅದಕ್ಕೆ ನಾನು ಇವತ್ತು ಕರ್ನಾಟಕ ಮಂತ್ರಿಯಾಗಿ ಇಲ್ಲಿ ಕೂತಿದ್ದೀನಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ನಾವೇನಾಗ್ತದೆ ತುಂಬ ಜನಕ್ಕೆ ಬಂದು ಆ ಟ್ಯಾಲೆಂಟ್ ಕರ್ಬ್ ಮಾಡಿಬಿಡ್ತೀವಿ. ಜಸ್ಟ್ ಕರ್ಬ್ ದೇರ್ ಟ್ಯಾಲೆಂಟ್. ಸುಮ್ಮನೆ ಇರಪ್ಪ ನೀವು ಮಾತಾಡಬಾರ್ದು, ಸುಮ್ಮನೆ ರೀ, ಯಾಕೆ ಮಾತಾಡ್ತೀರಾ ಜಾಸ್ತಿ. ಸೊ ಏನಾಗ್ತದೆ, ದೇರ್ ನ್ಯಾಚುರಲ್ ಟ್ಯಾಲೆಂಟ್ ಗೋಸ್. ಅದಕ್ಕೆ ತಾವೆಲ್ಲರೂ ನಾಳೆ ಬೆಳಗ್ಗೆ ಹೋಗಿ ಗಲಾಟೆ ಮಾಡಿ ರೋಡ್ ಬ್ಲಾಕ್ ಮಾಡಿ, ಇಲ್ಲ ಉಜಿರೆಯಲ್ಲಿ ಅವ್ರು ಅಣ್ಣಾಮಲೆ ಅವರು ಹೇಳಿದ್ದಾರೆ ಭಾಳ ಚೆನ್ನಾಗಿ ಗಲಾಟೆ ಮಾಡಿದ್ದೀವಿ. ದಟ್ ಇಸ್ ನಾಟ್ ದ ಪಾಯಿಂಟ್. ಆ ಟೈಮಲ್ಲಿ ಸ್ಟೂಡೆಂಟ್ ಪಾಲಿಟಿಕ್ಸ್ ಇತ್ತು. ಇತ್ತೀಚೆಗೆ ದೂರ ಸ್ಟೂಡೆಂಟ್ ಪಾಲಿಟಿಕ್ಸ್ ಇಲ್ಲ. 20 ವರ್ಷಕ್ಕೆ ಹಿಂದೆ ಜಯಪ್ರಕಾಶ್ ನಾರಾಯಣ್ ಅವ್ರ ಕಾಲದಲ್ಲಿ ಸ್ಟೂಡೆಂಟ್ ಪಾಲಿಟಿಕ್ಸ್ ಇತ್ತು. ವರ್ಲ್ಡ್ನಲ್ಲಿ, ಪ್ರಪಂಚದಲ್ಲಿ, ಇಂಡಿಯಾದಲ್ಲಿ ಮಾತ್ರ ಅಷ್ಟು ಆ್ಯಕ್ಟಿವ್ ಆಗಿ ಸ್ಟೂಡೆಂಟ್ಸ್ ಹೋಗಿ ಎಲ್ಲ ವಿಷಯ ಮಾಡ್ತಾರೆ. ಸೊ ಅವ್ರು ಹೇಳಿದ್ದು ಭಾಳ ಒಳ್ಳೆಯ ಪಾಯಿಂಟ್. ನನಗೂ ತಾವು ಆ ಥರ ಒಳ್ಳೆಯ ಸ್ಟೂಡೆಂಟಾಗಿ ಇರಲಿಕ್ಕೆ ಹೇಳಿದ್ದೀರನ್ನ ಇವತ್ತು ನಾನು ಸ್ಟೇಜ್ ಮೇಲೆ ಕೂರಲ್ಲ ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಇಸ್ ಗೇಮ್ ಚೇಂಜರ್. ಸೊ ದಯವಿಟ್ಟು ಪ್ಲೀಸ್ ಫೈಂಡ್ ಔಟ್ ಯುವರ್ ಗೇಮ್ ಚೇಂಜರ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಪಾರ್ಟ್, ಮ್ಯಾಂಗ್ಳೂರು ಬಗ್ಗೆ 1-2-3 ಕರೆಂಟ್ ಇಶ್ಯೂಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಮ್ಯಾಂಗ್ಳೂರು ಕೋಮುಗಲಭೆ ತಗೊಂಡ್ಬಿಡ್ತೀನಿ. ಕರೆಕ್ಟ್, ಈ ಸಭೆಯಲ್ಲಿ ಮಾತಾಡಲೇಬೇಕು. ಕೋಮುಗಲಭೆ ಆಯಿತು. ಮ್ಯಾಂಗ್ಳೂರದಲ್ಲಿ ಆಗೋದು ಹೊಸದಾಗಿ ಏನಿಲ್ಲ. ತಮ್ಮದು ಒಂದು ಫ್ಯಾಷನ್ ಅದು ಈ ಊರಿನಲ್ಲಿ 6 ತಿಂಗಳಕ್ಕೊಮ್ಮೆ 3 ತಿಂಗಳಕ್ಕೊಮ್ಮೆ ಮಾಡ್ತಾ ಇರಬೇಕು. ಒಂದು ಸಾರಿ ಈ ಕಮ್ಯುನಿಟಿ ಮಾಡ್ತಾರೆ, ಒಂದು ಸಾರಿ ಆ ಕಮ್ಯುನಿಟಿ ಮಾಡ್ತಾರೆ. ಅದಕ್ಕೆ 2,000, 3,000, 4,000 ಪೊಲೀಸ್ ಹಾಕಲೇಬೇಕು. ಆಮೇಲೆ ತಮ್ಮಕ್ಕೆಲ್ಲ ಡೈಲಿ ತಮ್ಮ ಲೈಫ್ನಲ್ಲಿ ತೊಂದರೆ ಆಗಲೇಬೇಕು. ಕರ್ಫ್ಯೂ ಅದಾಗಿ ಇದಾಗಿ. ಕರೆಕ್ಟ್, ಯು ಆರ್ ಗ್ರೋಯಿಂಗ್ ಇನ್ ದಟ್ ಎನ್ವಿರಾನ್ಮೆಂಟ್. ತಾವು ಬಂದು ಬೆಂಗಳೂರಲ್ಲಿ, ಉಜಿರೆಯಲ್ಲಿ, ಮ್ಯಾಂಗ್ಳೂರು ರೂರಲ್ ಭಾಗದಲ್ಲಿ ತಾವೆಲ್ಲ ನೋಡಿಕೊಂಡು ಬೆಳೀತಾ ಇದ್ದೀರ. ಆಮೇಲೆ ಫಸ್ಟ್ ಆಫ್ ಆಲ್ ಕೋಮುಗಲಭೆ ಯಾಕೆ ಆಗಬೇಕು, ಆರ್ ಫಾರ್ ಎಕ್ಸಾಂಪಲ್ ಎನಿ ಗಲಭೆ ಯಾಕೆ ಆಗಬೇಕು, ಎನಿ ಸ್ಮಾಲ್ ಫೈಟ್ ಆರ್ ಕಮ್ಯುನಲ್ ರೈಟ್ ಆರ್ ಎನಿಥಿಂಗ್ ಯಾಕೆ ಆಗಬೇಕು. ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಇಸ್ ಸಮಥಿಂಗ್ ಆಲ್ ಈಗೋ. ಈಗೋ ಇಸ್ ಇನ್ ದ ಹಾರ್ಟ್. ನಮ್ಮ ಒಳಗಡೆ ಎಲ್ಲರಿಗೂ ಈಗೋ ಇದೆ. ಈಗೋ ಏನು? ಎಷ್ಟು ಜನಕ್ಕೆ ಇಲ್ಲಿ ಈಗೋ ಇಲ್ಲ? ನನಗೆ ಈಗೋ ಇಲ್ಲ ಸರ್. ಓಕೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನಮಗೆ ಈಗೋ ಇದೇನು ಅರ್ಥ ಮಾಡಿಕೊಳ್ಳುವಾಗಲೇ ನಮ್ಮ ಈಗೋ ತೆಗಿಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ವಿ ಆಲ್ ಹ್ಯಾವ್ ಈಗೋ. ಬಿಕಾಸ್ ಏನಾಗ್ತದೆ, ಈಗೋ ಹೋಗಿದ್ನ ವಿ ಬಿಕಮ್ ಅ ಮಹಾನ್. ನಾವು ಮಹಾನ್ ಆಗಿಬಿಡ್ತೀವಿ. ವಿ ಬಿಕಮ್ ಲೈಕ್ ಎ ಸೈಂಟ್. ಸೊ ತಾವು ಯಾರನ್ನ ಸೈಂಟ್ ಆಗಿಲ್ಲ. ಸೊ ನಮ್ಮ ಎಲ್ಲರಿಗೂ ಇಲ್ಲಿ ಈಗೋ ಇದೆ. ಸೊ ಈಗೋ ಬಂದ ಮೇಲೆ ಏನಾಗ್ತದೆ, ನಾನು ದೊಡ್ಡವನ ನೀ ದೊಡ್ಡವನ. ಸೆಕೆಂಡ್ ಕ್ವೆಶ್ಚನ್, ಆಮ್ ಐ ಬಿಗರ್ ಆರ್